ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್ ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. ಶೇಕಡಾ 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಈಗ ಮಧುಮೇಹ ನಿವಾರಣಾ ಚೂರ್ಣ ಮಧುಮೇಹ ಎನ್ ಆಗಿದೆ, ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಇನ್ನು ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಪ್ರತಿದಿನ ಅಮೃತ ಬಂಧುವನ್ನು ಸೇವಿಸಬೇಕು. ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸಿಕೊಳ್ಬೇಕು. ಹಾಗಾಗಿ ಪ್ರತಿದಿನ ಸೇವಿಸೋಣ, ಪ್ರತಿದಿನ ಸೇವಿಸಬೇಕು ಅಮೃತ ಬಿಂದು. ಮತ್ತು ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ನವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ಹೊಸ ವರ್ಷದ ಸಲುವಾಗಿ ತುಮಕೂರು ರಸ್ತೆ ನೆಲಮಂಗಲದ ಹತ್ತಿರ ಇಲ್ಲಿ ನೋಂದಣಿಗೆ ಸಿದ್ಧವಿರುವಂತಹ ನಿವೇಶನಗಳು ಲಭ್ಯ ಇದೆ. ಅದರಲ್ಲೂ ನೀವು ಈಗ 20-30 ನಿವೇಶನವನ್ನ ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ ಕೊಂಡ್ಕೊಳ್ಬಹುದು. ಸ್ಪಾಟ್ ಬುಕಿಂಗ್ ಮಾಡಿದ್ರಿ ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಚಾರ್ಜಸ್ ಇರೋದಿಲ್ಲ ಮತ್ತು 3 ಗ್ರಾಂ ಚಿನ್ನವನ್ನು ಕೂಡ ನೀವು ಉಚಿತವಾಗಿ ಪಡ್ಕೊಳ್ಬಹುದು. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್ ಅಂತ ಹೇಳ್ತಾ ವೀಕ್ಷಕರೇ, ಮೊದಲನೇದಾಗಿ ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಬಹಳ ವಿಶೇಷವಾದಂತಹ ಸಂಭ್ರಮವನ್ನು ಆಚರಿಸುವಂತಹ ದಿನ. ಹಾಗಾಗಿ ನಮ್ಮ ಜಿ ಕನ್ನಡ ವಾಹಿನಿಯ ಸ್ಟುಡಿಯೋದಲ್ಲಿ ಇವತ್ತು ಗುರುಜಿಯವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ, ಅವರ ಸಾರಥ್ಯದಲ್ಲಿ ಶಿವನಿಗೆ ವಿಶೇಷವಾದಂತಹ ಅಭಿಷೇಕ ಆರಾಧನೆಯನ್ನು ಸಲ್ಲಿಸಲಾಗುತ್ತೆ. ಶಿವ ಅಭಿಷೇಕ ಪ್ರಿಯ ಅಂತ ಹೇಳ್ತಾ ಇರ್ತಾರೆ ಗುರುಜಿಯವರು. ಹಾಗಾಗಿ ವಿಶೇಷವಾದಂತಹ ಅಭಿಷೇಕವನ್ನ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸಲ್ಲಿಸಲಾಗುತ್ತೆ. ಪೂಜಾ ಕಾರ್ಯದಲ್ಲಿ ನೀವು ಕೂಡ ಖಂಡಿತವಾಗಿಯೂ ಭಾಗವಹಿಸಿ ಅಂತ ಹೇಳ್ತಾ, ಇನ್ನು ನೀವು ಗುರುಜರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂದರೆ ಇರುವಂತಹ ದೂರವಾಣಿ ಸಂಖ್ಯೆ 08020690055 08026690055. ಮತ್ತೊಂದು ದೂರವಾಣಿ ಸಂಖ್ಯೆ 9482509759 9482509759. ಇದು ಗುರುಜಿಯವರ ಆಶ್ರಮದ ದೂರವಾಣಿ ಸಂಖ್ಯೆಗಳು. ನೀವು ಇಲ್ಲೂ ಖಂಡಿತವಾಗಿ ಗುರುಜಿಯವರಿಗೆ ಕರೆ ಮಾಡಿ ಯಾವಾಗ ಅಪಾಯಿಂಟ್ಮೆಂಟ್ ಸಿಗುತ್ತೆ ಅಂತ ತಿಳ್ಕೊಂಡು ಅವರನ್ನ ಭೇಟಿ ಮಾಡಬಹುದು. ಇನ್ನು ಇದೇ ಬರುವ ಶನಿವಾರ 13ನೇ ತಾರೀಕು ವಿಶೇಷವಾದಂತಹ ಕಾರ್ಯಕ್ರಮವನ್ನು ನಿರ್ವಹಿಸಲಿಕ್ಕೆ ಗುರುಜರು ಆಗಮಿಸ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆಗೆ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ಸೇವಾ ಸಮಿತಿ ವತಿಯಿಂದ ಸ್ವಾಮಿಯ 20ನೇ ವರ್ಷದ ಅದ್ದೂರಿ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಗುರುಜರು ಆಗಮಿಸ್ತಾರೆ. ಸೂರ್ಯಪುತ್ರ ನಗರ, ಕುಂಸಿ, ಶಿವಮೊಗ್ಗ. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನೀವು ಆಗಮಿಸುವಾಗ ತಲೆ ಸ್ನಾನ ಮಾಡಿ ಕ್ಷೀರಾಭಿಷೇಕಕ್ಕಾಗಿ ಹಾಲನ್ನು ತರಬಹುದು. ಇದರ ಜೊತೆಗೆ 9 ಎಳ್ಳು ಬತ್ತಿ ಇರುವಂತಹ ಪ್ರತ್ಯೇಕವಾದ ದೀಪ, ಪ್ರತ್ಯೇಕವಾಗಿರುವಂತಹ 2 ಮಣ್ಣಿನ ದೀಪಗಳು, ಇದರ ಜೊತೆಗೆ 1 ಅರಳಿ ಎಲೆ, 1 ಅರಿಶಿಣದ ಕೊಂಬು ಮತ್ತು ಅಕ್ಕಿ ಹಿಟ್ಟು ಅಥವಾ ರಂಗೋಲಿ ಪುಡಿಯನ್ನು ತನ್ನಿ ವಿಶೇಷವಾದಂತಹ ಅನುಷ್ಠಾನದಲ್ಲಿ ಪಾಲ್ಗೊಳ್ಳಿ. ಸ್ವಾಮಿಗೆ ಸಲ್ಲಿಸುವಂತಹ ಕ್ಷೀರಾಭಿಷೇಕದಲ್ಲಿ ನೀವು ಕೂಡ ಖಂಡಿತವಾಗಿಯೂ ಭಾಗವಹಿಸಿ ಗುರುಜರನ್ನ ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ, ಬನ್ನಿ ಹಾಗಿದ್ರೆ ಮಹಾಶಿವರಾತ್ರಿಯ ಹಬ್ಬದ ಈ ದಿನದ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ, ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ತಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈಶಾನ ಸರ್ವಧ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾಶಿವೋಂ. ಓಂ ನಮಃ ಶಿವಾಯ. 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 ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು.
ಶಿವರಾತ್ರಿ ಅರ್ಥಪೂರ್ಣವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದಿನ. ಕರ್ಮಸಾಗರದಲ್ಲಿ ಮಿಂದು ತೇಲುವಾಗ ಒಂದು ಪರಿಹಾರದ ಮಾರ್ಗ ನಾವು ಕಂಡುಕೊಳ್ಬೋದಾದರೆ ಅದು ಮಹಾಶಿವರಾತ್ರಿ ಎಂದು ಶಿವಧ್ಯಾನದಲ್ಲಿ ಮಾತ್ರ. ಶಿವಧ್ಯಾನವನ್ನು ನಡೆಸ್ತಕ್ಕಂಥದ್ದು, ಶಿವನಿಗೆ ಬಿಲ್ವಾರ್ಚನೆ ನಡೆಸ್ತಕ್ಕಂಥದ್ದು, ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಸುಂದರವಾದಂತಹ ಶಿವಮಂದಿರಗಳಲ್ಲಿ ನಡೆಯುವಂಥ ರುದ್ರಾಭಿಷೇಕವನ್ನು ದರ್ಶನ ಮಾಡತಕ್ಕಂಥದ್ದು, ಗಂಗಾಜಲದಿಂದ ಸ್ವಾಮಿಗೆ ನಿಮ್ಮ ಸ್ವಾಸ್ಥ್ಯದಿಂದ ಸ್ವಾಮಿಗೆ ಅಭಿಷೇಕವನ್ನು ನಡೆಸ್ತಕ್ಕಂಥದ್ದು. ಶಿವನಿಗೆ ಜಾತಿ ಮತ ಭೇದವಿಲ್ಲ, ಯಾವುದೇ ಪಂಥಗಳಿಲ್ಲ. ಜೊತೆಗೆ ಎಲ್ಲರೂ ಸಹಿತ ಶಿವಾರಾಧನೆಯನ್ನು ಮಾಡಬಹುದು. ಹರಿದ್ವಾರ ಕ್ಷೇತ್ರ, ಗಂಗಾ ಕ್ಷೇತ್ರ ಅಥವಾ ಶಿವಕ್ಷೇತ್ರ, ಕಾಶಿ ಕ್ಷೇತ್ರ, ಹಾಗೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ನಂಜನಗೂಡು ಮತ್ತು ಧರ್ಮಸ್ಥಳ, ಹೀಗೆ ಪರಮ ಪವಿತ್ರವಾಗಿರ್ತಕ್ಕಂತಹ ಗೋಕರ್ಣ, ಒಂದ ಎರಡ ಮುರುಡೇಶ್ವರ, ಗೋಕರ್ಣ ಅಥವಾ ವಿಶೇಷವಾಗಿರ್ತಕ್ಕಂತಹ ನಂಜುಂಡೇಶ್ವರನ ಆ ನಂಜನಗೂಡಲ್ಲಿರ್ತಕ್ಕಂಥ ಅಂಶಗಳು, ಹೀಗೆ ಒಂದೊಂದು ಸಹಿತ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳಿದೆ. ಒಂದೊಂದು ಕ್ಷೇತ್ರಗಳಲ್ಲೂ ಸಹಿತ ಅಷ್ಟೇ ವಿಶೇಷವಾದಂಥ ಅನುಷ್ಠಾನ ಇದೆ. ಅದರಲ್ಲೂ ಮಲೆ ಮಾದೇಶ್ವರನ ಸಾನ್ನಿಧ್ಯ ಅಂತೂ ನೋಡ್ಲಿಕ್ಕೆ ಎರಡು ಕಣ್ಗಳ ಸಾಲದು. ಒಟ್ಟಾರೆ ಈ ಶುಭ ದಿನ, ಮಹಾಶಿವರಾತ್ರಿಯ ಈ ಶುಭ ದಿನ, ರಾಜ್ಯದ ನಮ್ಮ ಕನ್ನಡ ನಾಡಿನ ಜೊತೆಗೆ ಯಾರ್ಯಾರೆಲ್ಲ ಈ ಒಂದು ವಿಶೇಷವಾಗಿರ್ತಕ್ಕಂಥ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರೋ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಹೇಳ್ತಾ, ಶಿವರಾತ್ರಿಯ ಶಿವನ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಇರಲಿ, ಒಳ್ಳೆಯದಾಗಲಿ. ಈ ದಿನದ ವಿಶೇಷತೆ ಹಾಗೆ ಮೂಗನ್ನ ಮಾತಾಡಿಸಿದಂತಹ ಆ ದೈವ, ವಿಶೇಷವಾಗಿರ್ತಕ್ಕಂಥ ತುಳುನಾಡಿನ ಆರಾಧ್ಯ ದೈವ ಕೊರಗಜ್ಜನ ಆ ವಿಶೇಷವಾಗಿರ್ತಕ್ಕಂಥ ಸುಂದರವಾದಂತಹ ದೃಶ್ಯವನ್ನು ನೋಡಿದ್ರೆ ಅಬ್ಬಾ, ಅದರ ಆನಂದವೇ ಬೇರೆ. ನಾನು ಸಹಿತ ಸಾಕಷ್ಟು ಮಾಧ್ಯಮಗಳಲ್ಲಿ, ವಿಡಿಯೋಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಆ ಒಂದು ಕೀರ್ತನೆ, ಆ ಸ್ವರವನ್ನು ಆಲಿಸಿದ್ದೆ. ಸ್ವರವನ್ನು ಆಲಿಸಿದಾಗ ಇಷ್ಟು ಮಧುರವಾದಂತಹ ಸ್ವರ ಒಬ್ಬ ಜ್ಞಾನವಂತ, ಬುದ್ಧಿವಂತ ಅಥವಾ ಓದಲಿಕ್ಕೆ ಬರ್ತಕ್ಕಂಥವನು ಅಥವಾ ಏನಾದರೂ ಒಂದಿಷ್ಟು ಅಭ್ಯಾಸ ಮಾಡಿರ್ತಕ್ಕಂಥವನ ಸ್ವರವ ಅಂತ ಚಿಂತನೆ ನಾನು ಮಾಡಿದ್ದೆ. ಆದರೆ ಆ ಕಾರ್ಯಕ್ರಮಕ್ಕೆ ಹೋದಾಗ, ಕೊರಗಜ್ಜನ ಕ್ಷೇತ್ರದಲ್ಲಿ ನಡೆದಂತಹ ಆ ಚಂಡಿಕಾ ಹವನಕ್ಕೆ ಹೋದಾಗ ಆ ಮಗುನ ಕರ್ಕೊಂಬಂದು ನನ್ನ ಪಕ್ಕದಲ್ಲಿ ಕೂಡಿಸಿದ್ರಲ್ಲ, ಆತನಿಗೆ ನಡಿಲಿಕ್ಕೆ ಕೈಲಾಗುವುದಿಲ್ಲ. ಆತನ ನೋಟ ಹೇಗಿದೆಯೋ ಗೊತ್ತಿಲ್ಲ. ಆತನ ಬಾಯಲ್ಲಿ 24 ಗಂಟೆ ಜೊಲ್ಲು ನಿಲ್ಲೋದೇ ಇಲ್ಲ, ಸುರಿತಾ ಇರತ್ತೆ. ಅಂದ್ರೆ ಆತ ಸಂಪೂರ್ಣವಾದಂತಹ ರೀತಿ ಅಂತಹ ಒಂದು ಶಕ್ತನಲ್ಲ. ಆತನ ಹುಟ್ಟಿನಿಂದಲೂ ಆ ತಂದೆ ತಾಯಿ ಬಹಳ ನೋವು ಪಟ್ಟಿದ್ದಾರೆ, ಕಣ್ಣೀರು ಹಾಕಿದ್ದಾರೆ. ಆತನಿಗೆ ಸೊಂಟ ಬಿಗಿ ಇಲ್ಲದ್ರಿಂದ ಸಾಕಷ್ಟು ಕಡೆ ಹೇಳ್ತಿರ್ತೇನೆ ನಾನು, ಈ ಸಂಸಾರದಲ್ಲಿ ಸಾಮಾನ್ಯಕ್ಕೆ ಈ ದಂಪತಿಗಳು ಇರ್ತಕ್ಕಂತಹದ್ದು ಅಂದ್ರೆ ಒಂದು ಕುಟುಂಬದಲ್ಲಿರ್ತಕ್ಕಂಥ ಈ ಬಾಂಧವ್ಯ ಇರ್ತಕ್ಕಂಥ ರಕ್ತದ ಕಲೆಕ್ಷನ್ಸ್ ಏನ್ ಹೇಳ್ತಾರೆ, ಈ ರಕ್ತ ಸಂಬಂಧಿಗಳು ಅಂತ ಹೇಳ್ತಾರಲ್ಲ, ಅಂತಹ ರಕ್ತ ಸಂಬಂಧಿಗಳನ್ನ ಮದುವೆ ಆದ್ರೆ ಇಂತಹ ಮಕ್ಕಳು ಹುಟ್ಟುತ್ತಾರೆ ಅಂತ ಹೇಳ್ತಿದ್ದೆ ನಾನು. ಆದ್ರೆ ಆ ಮಗುಗೂ ಸಹಿತ ಒಂದು ಪುನರ್ಜನ್ಮವನ್ನು ಕೊಟ್ಟರಲ್ಲ ಕೊರಗಜ್ಜನವರು. ಕೊರಗಜ್ಜನ ಮಹಿಮೆ ಇನ್ನೆಂತಹದ್ದು ಯೋಚನೆ ಮಾಡಿ. ನಿಜಕ್ಕೂ ಕೊರಗಜ್ಜನ ಮಹಿಮೆ ಬಹಳ ಅಪಾರ. ಅವರು ಹಾಡಿರ್ತಕ್ಕಂಥ ಆ ಮಗು ಬಾಯಲ್ಲಿ ಹಾಡಿರ್ತಕ್ಕಂಥ ಪದಗಳು, ಆ ಕೀರ್ತನೆ, ಆ ಸ್ವರ ಮಾಧುರ್ಯ ಎಂಥವ್ರನ್ನು ಮಂತ್ರಮುಗ್ಧರಾಗಿ ಮಾಡುತ್ತೆ. ಅಂಥದ್ರಲ್ಲಿ ಕೊರಗಜ್ಜನ ಪವಾಡವನ್ನ ನಾನು ಕಣ್ತುಂಬಿಸ್ಕೊಳ್ಬೇಕು, ನೋಡಬೇಕು, ಕೊರಗಜ್ಜನವರ ಆಶೀರ್ವಾದ ಬೇಕು. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ಸಹಿತ ಯಾರಲ್ಲಿ ಏನ್ ಸಂಕಷ್ಟಗಳಿದೆಯೋ, ಏನ್ ಕಷ್ಟಗಳಿದೆಯೋ ಆ ಎಲ್ಲಾ ಕಷ್ಟಗಳನ್ನು ಬೇಗ ದೂರ ಮಾಡಪ್ಪ ಅಂತ ಹೇಳಿ ಕೊರಗಜ್ಜನ ಹತ್ರ ನಾನು ಪ್ರಾರ್ಥನೆ ಮಾಡಿದೆ. ಆ ಪ್ರಾರ್ಥನೆ ಮಾಡುವಾಗ ಆದಂತಹ ಮಹಾಪ್ರಸಾದ ಅದು. ಕೊರಗಜ್ಜನ ಕ್ಷೇತ್ರದಲ್ಲಿ, ಕೊರಗಜ್ಜನ ಸಾನ್ನಿಧ್ಯದಲ್ಲಿ ಅಲ್ಲಿ ಮಾಡಿದಂತಹ ಅನುಷ್ಠಾನ ಮತ್ತು ಮಾಡಿದಂತಹ ಆ ಮಹಾಪ್ರಾರ್ಥನೆಗೆ ಸ್ವಾಮಿ ಒಲಿದು ಪ್ರಸಾದವನ್ನು ಕೊಟ್ಟ. ಆದ್ರೆ ಅದಕ್ಕೂ ಮುನ್ನ ಆ ಮೂಗ ಹುಡುಗನ್ನ ಮಾತಾಡಿಸಿ ಅವನ ಕೈಲೇ ಒಂದು ಕೀರ್ತನೆ ಆಡಿಸಿ ಇವತ್ತಿನ ದಿವಸ ಇಡೀ ಜಗತ್ತೇ ಅವನ್ನ ತಿರುಗಿ ನೋಡೋ ತರ ಮಾಡ್ತಲ್ಲ. ಅಂದ್ರೆ ದೈವಕ್ಕೆ ಅಸಾಧ್ಯವಾದ ಯಾವ್ದಾದ್ರು ಇದೆಯಾ? ಖಂಡಿತ ಸಾಧ್ಯವೇ ಇಲ್ಲ. ತುಳುನಾಡಿನ ಸಮಸ್ತ ಅಭಿಮಾನಿಗಳಿಗೂ, ಮಂಗಳೂರು, ಕುಂದಾಪುರ, ಉಡುಪಿ, ಕಾರ್ಕಳ ಈ ಭಾಗದಲ್ಲಿ ಸಾಕಷ್ಟು ಸಿಂಹಗರ್ಜನೆ ಇದೆ. ಜೈ ಶ್ರೀರಾಮ್ ಎಂಬತಕ್ಕಂತಹ ನುಡಿ ಇದೆ. ಹಾಗೆ ಪ್ರತಿಯೊಬ್ಬರು ಯಾವುದೇ ಒಂದು ದೇವತಾ ಕಾರ್ಯ ಆದರೂ, ಯಾವುದೇ ಒಂದು ದೈವದ ಅನುಗ್ರಹ ಆದರೂ, ಅಥವಾ ಅಲ್ಲಿ ನಡೀತಕ್ಕಂಥ ಆರಾಧನೆಗಳಿಗೆ, ದೈವಾರಾಧನೆ ಅಥವಾ ದೇವರ ಆರಾಧನೆ, ಇದರ ಬಗ್ಗೆ ಎಲ್ಲರೂ ಸಹಿತ ವಾಲಂಟರಿ ಆಗಿ ಪ್ರತಿಯೊಬ್ಬರು ಸಹಿತ ಜಾತಿ ಮತ ಭೇದವಿಲ್ಲದಿರ ಎಲ್ಲರೂ ಪಣ ತೊಟ್ಟು ನಿಲ್ತಾರೆ. ಅಂತಹದ್ರಲ್ಲಿ ನಿಜಕ್ಕೂ ಕೊರಗಜ್ಜನ ಕ್ಷೇತ್ರದಲ್ಲಿ ನಡೆದಂಥ ಪವಾಡವೇ ಬಹಳ ವಿಶೇಷ. ತುಂಬಾ ದೊಡ್ಡ ದೊಡ್ಡ ಆಲಯಗಳಲ್ಲ ಅವು, ಬಹಳ ದೊಡ್ಡದಾದಂಥ ಆಲಯ ಅಲ್ಲ, ಸಾಕಷ್ಟು ಜನ ಭಕ್ತರನ್ನ ಒಳಗೊಂಡಿರ್ತಕ್ಕಂಥದ್ದಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೊರಗಜ್ಜನ ಹತ್ರ ಒಂದು ಸಂಕಲ್ಪ ಮಾಡಿದ್ರೆ ಸಾಕು. ನೀವು ಅಲ್ಲೇ ಹೋಗಿ ಮಾಡ್ಬೇಕಂತಿಲ್ಲ.
ನಿಮ್ಮ ಮನೆಯಲ್ಲಿ ಕೂತು ನಿಮಗಿರುವ ಸಮಸ್ಯೆಗಳನ್ನ ಭಗವಂತನ ಹತ್ರ ಕೊರಗಜ್ಜನ ಹೆಸರನ್ನು ಹೇಳಿ ನನಗಿಂತದ್ದೊಂದು ಸಮಸ್ಯೆ ಇದೆ ಅನ್ಕೊಂಡ್ರೆ ನೀವೆಲ್ಲಿದ್ದೀರಿ, ಏನ್ ಮಾಡ್ತಿದ್ದೀರಿ, ನೀವು ಹೇಗಿದ್ದೀರಿ, ನಿಮ್ಮ ಜಾತಿ ಯಾವುದು, ನೀವು ಯಾವ ಮತದಲ್ಲಿದ್ದೀರಿ, ಇದು ಯಾವುದೂ ಅಲ್ಲ. ಕೊರಗಜ್ಜನ ಅನುಗ್ರಹ ಹಾಗೆ ಸಿಗ್ತಾ ಇದೆ. ಒಳ್ಳೇದಾಗ್ಲಿ. ಮತ್ತೊಮ್ಮೆ ತುಳುನಾಡಿನ ಸಮಸ್ತರಿಗೂ ಸಹಿತ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಹೇಳ್ತಾ ಆ ಮಗುಗೆ ಮತ್ತೊಂದು ಸತಿ ಒಳ್ಳೇದಾಗ್ಲಿ ಅಂತ ನಾನು ಹರಿಸ್ತಾ ಇದ್ದೇನೆ. ಒಳ್ಳೇದಾಗ್ಲಿ. ಇನ್ನ ಮಹಾಶಿವರಾತ್ರಿಯ ಈ ಶುಭ ದಿನ, ಮಹಾಶಿವರಾತ್ರಿಯ ಈ ಶುಭ ದಿನ ರಾಜ್ಯ ದೇಶ ಎಲ್ಲೆಲ್ಲಿ ಶಿವಾಲಯಗಳಿದೆಯೋ, ಎಲ್ಲೆಲ್ಲಿ ಶಿವಮಂದಿರಗಳಿದೆಯೋ ಅಲ್ಲೆಲ್ಲವೂ ಸಹಿತ ಶಿವರಾತ್ರಿ ಈಗಾಗಲೇ ಸ್ವಾಮಿಗೆ ಅಭಿಷೇಕ ಪ್ರಾರಂಭ ಆಯಿತು. ಶುದ್ಧ ಗಂಗಾಜಲದಿಂದ ಸ್ವಾಮಿಗೆ ಅಭಿಷೇಕ ವಿಶೇಷವಾಗಿ ನಡೀತಾ ಇದೆ. ಹರಿದ್ವಾರ ಕ್ಷೇತ್ರದಲ್ಲಂತೂ ಒಬ್ಬ ಕಣ್ಣು ತುಂಬಿಸ್ಕೊಳ್ಳೋದಕ್ಕೆ ಆ ಎರಡು ಕಣ್ಣು ಸಾಲದಾಗಿದೆ. ಕಳೆದ ಬಾರಿ ವಿಶೇಷವಾಗಿ ಅಲಹಾಬಾದಲ್ಲಿ ಮಂಗಳ ಸ್ನಾನಕ್ಕೆ ವಿಶೇಷವಾಗಿರ್ತಕ್ಕಂಥ ಶಹಿ ಸ್ನಾನ ಅಥವಾ ಆ ಒಂದು ವಿಶೇಷವಾಗಿರ್ತಕ್ಕಂಥ ಕುಂಭಮೇಳಕ್ಕೆ ನಾವು ಹೋಗಿದ್ವಿ. ಕುಂಭಮೇಳದ ವ್ಯವಸ್ಥೆ ಹೇಗಿತ್ತು ಅದೆಲ್ಲವನ್ನೂ ತಾವು ನೋಡಿದ್ರಿ. ಆ ಕುಂಭಮೇಳದ ದೃಶ್ಯವನ್ನು ನೋಡದೆ ಮಹದಾನಂದವಾಗಿತ್ತು. ಅಂತಹದ್ರಲ್ಲಿ ಈ ಬಾರಿ ಹರಿದ್ವಾರಲ್ಲಿ ಕುಂಭಮೇಳ ನಡೀತಾ ಇದೆ. ಆ ಕುಂಭಮೇಳ ಇನ್ನು ಹೇಗಿರ್ಬೋದು, ಎಷ್ಟು ಜನ ಸಾಧು ಸಂತರು ಸೇರಿರಬಹುದು, ಎಷ್ಟು ಜನ ಅಘೋರಿ ಬಾಬಾಗಳು ಸೇರಿರಬಹುದು, ಎಲ್ಲರನ್ನೂ ಬಿಟ್ಟು ನಮ್ಮದೇ ಆದಂಥ ಪ್ರಪಂಚ ಇದೆ, ಒಂದು ಹೊಸ ಪ್ರಪಂಚ ಇದೆ, ಇದು ಶಿವಮಯ, ಶಿವ ಜಗತ್ತು, ಆ ಶಿವನ ಆಸ್ಥಾನದಲ್ಲಿ ನಾವಿದ್ದೇವೆ ಅಂತ ತಿಳಿದಿರ್ತಕ್ಕಂಥ ಎಷ್ಟೋ ಸಾಧು ಸಂತರಿಗೆ ಒಂದು ಸುಂದರವಾದಂಥ ಹಬ್ಬದ ರೀತಿ ಹರಿದ್ವಾರಲ್ಲಿ ನಡೀತಾ ಇದೆ. ಹರಿದ್ವಾರನ ಕುಂಭಮೇಳಕ್ಕೆ ಎಲ್ಲರೂ ಸಹಿತ ಹೊರಡುತ್ತಿದ್ದಾರೆ. ಆ ಕುಂಭಮೇಳದ ಗಂಗಾ ಸ್ನಾನಕ್ಕಾಗಿ ಎಲ್ಲರೂ ಪಾವನರಾಗಲಿಕ್ಕೆ, ಪುನೀತರಾಗಲಿಕ್ಕೆ ಹೊರಡ್ತಾ ಇದ್ದಾರೆ. ಕ್ಷೇತ್ರಗಳು ಶಿವಮಯ, ಎಲ್ಲೆಲ್ಲೂ ಶಿವಧ್ಯಾನ, ಓಂ ನಮ ಶಿವ ಎಂಬತಕ್ಕಂಥ ಶಿವಮಂತ್ರ. ಇವತ್ತು ಪ್ರತಿ ರಾಜ್ಯ ದೇಶ ಪ್ರತಿಯೊಬ್ಬರ ಮನೆಗಳಲ್ಲೂ ಶಿವನ ಆರಾಧನೆ ನಡೀತಾ ಇದೆ. ಒಳ್ಳೆಯದಾಗಲಿ. ಈಗ ಪಂಚಾಂಗ ಶ್ರವಣ ರಾಶಿಫಲ. ಖಂಡಿತಮ್ಮ. ಭಗವಂತ ಮಹಾಶಿವರಾತ್ರಿ ಈಗಾಗಲೇ ರಾಜ್ಯದಲ್ಲಿರ್ತಕ್ಕಂತಹ ಸಾಕಷ್ಟು ದೇವಾಲಯಗಳೆಲ್ಲ ದೇವಾಲಯಗಳಲ್ಲಿ ಸ್ವಾಮಿಗೆ ಅಭಿಷೇಕವೇ ಅಲಂಕಾರ, ಅಭಿಷೇಕದ ಅಲಂಕಾರ. ಒಮ್ಮೆ ಅಭಿಷೇಕ ಮಾಡಿ ಅಲಂಕಾರ ಮಾಡತಕ್ಕಂಥದ್ದಲ್ಲ, ನಾಳೆ ಬೆಳಗಿನ ಸೂರ್ಯೋದಯ ಆಗುವ ತನಕ ನಿರಂತರವಾದಂತಹ ಅಭಿಷೇಕ. ಶಿವನೇ ಅಭಿಷೇಕ ಪ್ರಿಯ. ಸ್ವಾಮಿನ ಎಷ್ಟು ನೋಡಿದ್ರು ಸಹಿತ ಆ ಅಭಿಷೇಕದಲ್ಲಿ ಆ ಶುದ್ಧ ಜಲ, ಗಂಗಾಜಲ, ಗೋಕ್ಷೀರ, ದದಿ, ಕ್ಷೀರ ಎಲ್ಲವನ್ನೂ ಸಹಿತ ಸ್ವಾಮಿ ಶಿವಲಿಂಗದ ಮೇಲೆ ಬೀಳ್ತಾ ಇದ್ರೆ ಆ ಬೀಳುವಂತಹ ಒಂದೊಂದು ಕ್ಷಣವೂ ಸಹಿತ ಅಮೂಲ್ಯವಾಗಿರ್ತಕ್ಕಂಥದ್ದು. ನೋಡಿ, ಈ ಪ್ರಕೃತಿ ಎಷ್ಟೆಲ್ಲ ಸೌಂದರ್ಯಗಳನ್ನು ತೋರಿಸುತ್ತೆ. ಮನುಷ್ಯ ತನ್ನ ಆಸೆಯಿಂದ ಏನೆಲ್ಲ ನೋಡಬೇಕು ಅನ್ನೋ ಆಸೆ ಆಕಾಂಕ್ಷೆಗಳಿರುತ್ತೆ. ಆ ಎಲ್ಲ ಆಕಾಂಕ್ಷೆಗಳಿಗೂ ಒಂದು ಕೊನೆ ಇದೆ. ಆದರೆ ದೇವರ ಅಲಂಕಾರ, ದೇವರಿಗೆ ನಡೆಸುವ ಅಭಿಷೇಕ ಅಥವಾ ಜಗನ್ನಾಟಕ ಸೂತ್ರಧಾರಿ ಆತ ಭಗವಂತ ತಂದೆ ತಾಯಿ ಸ್ವರೂಪದಲ್ಲಿರ್ತಕ್ಕಂಥವನು, ಆತನ ಏನೆಲ್ಲ ನೋಡಿದ್ರು, ಎಷ್ಟು ಅಲಂಕಾರ ನೋಡಿದ್ರು, ಎಷ್ಟು ಅಭಿಷೇಕದ ದೃಶ್ಯಗಳನ್ನು ಕಣ್ತುಂಬಿಸ್ಕೊಂಡ್ರು ತುಂಬಾ ಕಡಿಮೆ ಅನ್ಸುತ್ತೆ. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಈ ಮಹಾಶಿವರಾತ್ರಿ ಸಾಧ್ಯವಾದಷ್ಟು ಶಿವರಾತ್ರಿ ಜಾಗರಣೆ ಮಾಡ್ತಕ್ಕಂಥದ್ದು, ಶಿವಧ್ಯಾನವನ್ನು ಮಾಡ್ತಕ್ಕಂಥದ್ದು, ಇಂದು ನಡೆಯುವಂತಹ ಗಿರಿಜಾ ಕಲ್ಯಾಣವನ್ನು ದರ್ಶನ ಮಾಡ್ತಕ್ಕಂಥದ್ದು ಇದೆಲ್ಲವೂ ಬಹಳ ವಿಶೇಷವೇ ಸರಿ. ಹಾಗಾಗಿ ಗಿರಿಜಾ ಕಲ್ಯಾಣ, ನಾಳೆ ನಡೆಯುವಂತಹ ರಥೋತ್ಸವ, ಹಾಗೆ ನಂದಿ ಗ್ರಾಮದಲ್ಲೂ ಸಹಿತ ಅಷ್ಟೇ ವಿಶೇಷವಾದಂತಹ ಪೂಜಾ ಅನುಷ್ಠಾನಗಳಿದೆ. ನಂದಿಯಲ್ಲಿ ಭೋಗನಂದೀಶ್ವರ, ಯೋಗನಂದೀಶ್ವರ. ಆ ಯೋಗನಂದೀಶ್ವರ, ಭೋಗನಂದೀಶ್ವರನಲ್ಲಿ ಎರಡು ಪ್ರಧಾನವಾಗಿರ್ತಕ್ಕಂತಹ ರಥಗಳನ್ನ, ಬ್ರಹ್ಮರಥಗಳನ್ನ, ವಿಶೇಷವಾಗಿರ್ತಕ್ಕಂಥ ರಥಗಳನ್ನು ನೋಡಬಹುದು. ಈಗ ತಾವು ನೋಡ್ತಿರ್ತಕ್ಕಂಥದ್ದು ನಂದಿ ಗ್ರಾಮದ ವಿಶೇಷವಾಗಿರ್ತಕ್ಕಂಥ ಭೋಗನಂದೀಶ್ವರ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿವರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ತೇ ನಮಃ. ಸ್ವಾಮಿ ಪಾಣಿಪೀಠ, ತಳಭಾಗದಲ್ಲಿ ಗೌರಿ, ಮೇಲ್ಭಾಗದಲ್ಲಿ ಶಿವ ಅಂತ ಹೇಳ್ತಾರೆ. ಅಂತಹದ್ರಲ್ಲಿ ಆ ವಿಶೇಷವಾಗಿರ್ತಕ್ಕಂಥ ಶಿವ ಸಾನ್ನಿಧ್ಯವನ್ನು ನೋಡುವಂಥ ಭಾಗ್ಯ ಇವತ್ತು ಮೂಲ ಸಾನ್ನಿಧ್ಯ ನಂದಿ ಗ್ರಾಮದಲ್ಲಿರ್ತಕ್ಕಂಥ ಆ ಬೃಹತ್ ಮಟ್ಟದ ಸಾಂಬ ಸದಾಶಿವನ ಆಸ್ಥಾನ ಎಷ್ಟು ಸುಂದರವಾಗಿದೆ. ಒಮ್ಮೆ ನೀವು ನಂದಿ ಗ್ರಾಮಕ್ಕೆ ಬರಬೇಕು, ನಂದಿಯಲ್ಲಿರ್ತಕ್ಕಂತಹ ಆ ಭೋಗನಂದೀಶ್ವರನ ಸಾನ್ನಿಧ್ಯವನ್ನು ದರ್ಶನ ಮಾಡಬೇಕು. ಹಾಗೆ ಸ್ವಾಮಿಗೆ ನಡೀತಿರ್ತಕ್ಕಂಥ ಅಭಿಷೇಕವನ್ನು ನೋಡಿ. ಆಗ್ಲೇ ಗೋಕ್ಷೀರ ಆಯಿತು, ಈಗ ದದಿ ಅಂದ್ರೆ ಮೊಸರು, ಹಾಲು, ಮೊಸರು, ತುಪ್ಪ, ಸಕ್ಕರೆ, ಬಾಳೆಹಣ್ಣು, ಜೇನುತುಪ್ಪ ಎಲ್ಲವೂ ಸಹಿತ ಈ ಪ್ರಕೃತಿ ಮಾತೆ ಕೊಟ್ಟದ್ದೇ. ಪ್ರಕೃತಿಯ ಮಧ್ಯದಲ್ಲಿರ್ತಕ್ಕಂತಹದ್ದು ಗೋವಿನಿಂದ ಬಂದಂತಹ ಗೋಕ್ಷೀರ, ಒಂದು ಗೋಕ್ಷೀರದಿಂದ ಆದಂತಹ ದದಿಯಿಂದ ಆದಂತಹ ಮೊಸರು, ದದಿ ಅಂದ್ರೆ ಮೊಸರು, ಮೊಸರಿನಿಂದ ಆದಂತಹ ತುಪ್ಪ, ಒಂದ ಎರಡ ಎಲ್ಲವೂ ಸಹಿತ ಭಗವಂತನಿಗೆ ಪ್ರೀತಿ ಮಾಡಿ ಭಗವಂತನ ಕೊಟ್ಟು ಭಗವಂತನ ಸೇವೆಯನ್ನು ಕಣ್ತುಂಬಿಸ್ಕೊಳ್ತಕ್ಕಂತಹದ್ದು. ಹಾಗೆ ಶಿವರಾತ್ರಿಯಲ್ಲಿ ಪ್ರತಿಯೊಬ್ಬರು ಸಹಿತ ಎಲ್ಲೆಲ್ಲೂ ಶಿವಮಯ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಸಾನ್ನಿಧ್ಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ. ಆದರೆ ಪ್ರಸ್ತುತ ರಾಜ್ಯದಲ್ಲಿ ಇನ್ನೂ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ಇದೆ. ದೇವಾಲಯಗಳಿಗೆ ಬಂದಾಗ ಸಾಧ್ಯವಾದಷ್ಟು ಮಾಸ್ಕ್ನ ಧರಿಸಿ, ಎಚ್ಚರಿಕೆ ಇರಲಿ, ಅಂತರವನ್ನು ಕಾಯ್ದುಕೊಳ್ಳಿ.
ವಯಸ್ಸಾಗಿರ್ತಕ್ಕಂಥ ಹಿರಿಯರನ್ನ ಕರ್ಕೊಂಡು ಬಂದಾಗ ಜೋಪಾನ ಮಾಡಿ, ಸಣ್ಣ ಪುಟ್ಟ ಮಕ್ಕಳನ್ನು ಸಹಿತ ಕರ್ಕೊಂಡು ಬಂದರೆ ಅಷ್ಟೇ ಎಚ್ಚರಿಕೆಯಿಂದಿರಿ. ದೇವಾಲಯಕ್ಕೆ ಬಂದು ಭಗವಂತನ ದರ್ಶನ ಮಾಡಿ. ಇತ್ತೀಚಿನ ದಿನಗಳಲ್ಲಿ ನಮ್ಮದೇ ಆದಂತಹ ರೀತಿಯಲ್ಲಿ ಬೇಗ ಬೇಗ ಬೇರೆ ಬೇರೆ ತರ ವ್ಯತ್ಯಾಸಗಳು ನಡೆದೋಗಿದೆ. ಸಾಕಷ್ಟು ಜನ ಮನನೊಂದಿದ್ದಾರೆ, ಸಮಸ್ಯೆಗಳನ್ನು ಹೊತ್ತಿದ್ದಾರೆ. ಆದರೆ ಸಮಸ್ಯೆಗಳಿಗೆ ಒಂದು ಕೊನೆ ಬೇಕಾಗಿದೆ. ಹಾಗೆ ಇವತ್ತಿನ ಈ ಶುಭ ದಿನ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ಸಹಿತ ಸಾಂಬ ಸದಾಶಿವನಿಗೆ ಒಂದು ಅಭಿಷೇಕವನ್ನು ಸಲ್ಲಿಸೋಣ. ಅದಾದ ನಂತರ ತ್ರಂಬಕೇಶ್ವರನ ವಿಶೇಷವಾಗಿರ್ತಕ್ಕಂತಹ 21 ಹವಿಸನ್ನ ಕೊಟ್ಟು ಮೃತ್ಯುಂಜಯ ಹವನವನ್ನು ನಡೆಸೋಣ. ಚಿಕ್ಕದಾಗಿ ಪುಟ್ಟದಾಗಿ ನಡೀತಾ ಸತತ 7-8 ವರ್ಷಗಳಿಂದ ನಿರಂತರವಾಗಿ ನಡೆದು ಬಂದಿರತಕ್ಕಂಥ ಈ ಒಂದು ಅನುಷ್ಠಾನವನ್ನ ತದೇಕಚಿತದಿಂದ ತಾವೆಲ್ಲರೂ ಸಹಿತ ವೀಕ್ಷಣೆ ಮಾಡ್ತಿದ್ದೀರಿ. ಇವತ್ತು ಯಾರ್ಯಾರೆಲ್ಲ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರೋ ನಿಮ್ಮೆಲ್ಲರಿಗೂ ಸಹಿತ ಒಳ್ಳೇದಾಗ್ಲಿ ಅಂತ ನಾನು ಸಾಂಬ ಸದಾಶಿವನಲ್ಲಿ ಮತ್ತೊಮ್ಮೆ ನಾನು ಪ್ರಾರ್ಥನೆಯನ್ನು ಸಲ್ಲಿಸಿ ಇವತ್ತಿನ ತಿಥಿ, ವಾರ, ನಕ್ಷತ್ರ ಯೋಗ ಪ್ರಕಾರ ಪಂಚಾಂಗ ಶ್ರವಣ ಹಾಗೂ ದರ್ಪಣಾಂಜನ ಜೊತೆಗೆ ರಾಶಿಫಲದತ್ತ ಗಮನ ಹರಿಸೋಣ. ಓಂ ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರಕುಂದನ ಮೃತ್ಯೋ ಮೃಕ್ಷಿ ಮಾಮೃತಾದ್. ಶ್ರೀ ಶಾರ್ವರಿನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿ ಋತು ಮಾಘ ಮಾಸ ಕೃಷ್ಣ ಪಕ್ಷ 11-3-2021 ಗುರುವಾರ ತ್ರಯೋದಶಿ ಧನಿಷ್ಠಾ ನಕ್ಷತ್ರ. ಇವತ್ತು ಕುಂಭ ಮಕರ ರಾಶಿಯವರಿಗೆ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ದಿನ. ಎಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡ್ತಿರೋ, ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾವೇನು ಭಗವಂತನಲ್ಲಿ ಆರಾಧನೆ ಮಾಡ್ತಿರೋ ನಿಮ್ಮ ಇಷ್ಟಾರ್ಥ ಶೀಘ್ರವಾಗಿ ಸಿದ್ಧಿಯಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಮಹಾಶಿವರಾತ್ರಿ ಇವತ್ತಿನ ದಿವಸ ಎಲ್ಲಾದರೂ ಶಿವಲಿಂಗಗಳಿದ್ದು ಆ ಶಿವಲಿಂಗಕ್ಕೆ ಯಾರೂ ಪೂಜೆ ಮಾಡ್ಲಿಕ್ಕೆ ಆಗ್ತಿಲ್ಲ, ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಶಿವಲಿಂಗವನ್ನ ಯಾರೂ ಗಮನಿಸ್ತಿಲ್ಲ ಅಂತಂದ್ರೆ ಅಂತಹ ಶಿವಲಿಂಗಗಳು ನಿಮ್ಮ ಗಮನಕ್ಕೆ ಬಂದ್ರೆ ನೀವು ತಪ್ಪದಿರ ಒಂದು ಕೊಡ ಜಲವನ್ನ, ಒಂದು ಬಿಂದಿಗೆಯ ನೀರನ್ನ ತೆಗೆದುಕೊಂಡೋಗಿ ಸ್ವಾಮಿಗೆ ಬರೀ ಶುದ್ಧ ಜಲದಿಂದ ಸ್ವಾಮಿಗೆ ಅಭಿಷೇಕವನ್ನ ಮಾಡಿ ಒಂದು ಬಿಲ್ವಪತ್ರೆನೋ, ಒಂದು ರುದ್ರಾಕ್ಷಿ ಮಾಲೆಯನ್ನೋ, ಅಥವಾ ಒಂದಿಷ್ಟು ತುಂಬೆ ಹೂವೋ ಅಥವಾ ಭಸ್ಮವನ್ನು ಅಲ್ಲಿ ಹಾಕಿ ನೀವು ಪ್ರಾರ್ಥನೆ ಮಾಡಿದ್ರೆ ಕೈಲಾಸನಾಥನಾದಂತಹ ಸಾಂಬ ಸದಾಶಿವನಿಗೆ ಸ್ವತಃ ಸಾಂಬ ಸದಾಶಿವನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿದಷ್ಟೇ ಪುಣ್ಯ ನಿಮಗೆ ಸಿಗುತ್ತೆ. ಎಲ್ಲೇ ಶಿವಲಿಂಗ ಇರಲಿ ಇವತ್ತಿನ ದಿವಸ ಅಲ್ಲಿ ಜಾತಿ ಮತ ಭೇದವಿಲ್ಲ. ಮೊದಲೇ ಹೇಳಿದ್ದೇನೆ, ಶಿವನಿಗೆ ಯಾವ ಜಾತಿಯೂ ಇಲ್ಲ. ಶಿವನ ವಾಸಸ್ಥಳವೇ ಸ್ಮಶಾನವಾಗಿದೆ. ಹಾಗಾಗಿ ಕಾಶಿ ಕ್ಷೇತ್ರವನ್ನ ಇಂದಿಗೂ ಸಹಿತ ಮಹಾಸ್ಮಶಾನ ಅಂತ ಹೇಳ್ತಾರೆ. ಆ ಮಹಾಸ್ಮಶಾನದಲ್ಲಿ ವಾಸವಾಗಿರತಕ್ಕಂಥ ಕಾಶಿ ಕ್ಷೇತ್ರದ ಸಾಂಬ ಸದಾಶಿವ ಕಾಶಿ ವಿಶ್ವೇಶ್ವರ ಸಂಪೂರ್ಣವಾಗಿ ಎಲ್ಲರಿಗೂ ಸಹಿತ ಒಳಿತನ್ನ ಮಾಡಲಿ. ಹಾಗೆ ನಾವು ಸಹಿತ ಗಂಗಾಜಲವನ್ನು ತಂದಿದ್ದೀವಿ. ಮೊನ್ನೆಯಷ್ಟೇ ಗಂಗೆಯನ್ನ ವಿಶೇಷವಾಗಿರ್ತಕ್ಕಂಥ ಹರಿದ್ವಾರಿಂದ ಗಂಗಾಜಲ ಬೆಂಗಳೂರಿಗೆ ಬಂದು ಇಲ್ಲಿಂದ ಎಲ್ಲರಿಗೂ ಸಹಿತ ಕಳಿಸುವಂತಹ ಒಂದು ಪ್ರಕ್ರಿಯೆ ಆಗಿದೆ. ಈಗ ತಾವು ನೋಡ್ತಿರ್ತಕ್ಕಂತಹದ್ದು ಕಾಶಿ ವಿಶ್ವನಾಥನಿಗೆ ಗೋಕ್ಷೀರ ನಡೀತಿರ್ತಕ್ಕಂಥ ಈ ಸುಂದರವಾದ ದರ್ಶನವನ್ನು ಮಾಡ್ತಿದ್ದೀರಿ. ಮನೆಯಲ್ಲೇ ಕೂತು ಕಾಶಿಯನ್ನು ದರ್ಶನ ಮಾಡುವಂತಹದ್ದು. ಹಾಗೆ ವಿಶೇಷವಾಗಿ ಸ್ವಾಮಿಯನ್ನ ದರ್ಶನಕ್ಕೆ ಮತ್ತು ನಿಮ್ಮ ಮನೆಗಳಲ್ಲೂ ಸಹಿತ ಶುದ್ಧರಾಗಿ ರೆಡಿಯಾಗಿದ್ದರೆ ನಾನು ಅಭಿಷೇಕಕ್ಕೆ ಬಹುಶಃ ಇನ್ನೊಂದು ಸ್ವಲ್ಪ ಸಮಯದಲ್ಲೇ ಸ್ವಾಮಿ ಅಭಿಷೇಕವನ್ನು ನಾವು ಇಲ್ಲಿ ಮಾಡ್ತೀವಿ. ನೀವು ಸಹಿತ ನಿಮ್ಮ ಮನೆಗಳಲ್ಲಿ ವಿಶೇಷವಾಗಿ ಕಾಶಿಯಿಂದ ಅಂದ್ರೆ ಆ ಕಾಶಿ ವಿಶ್ವೇಶ್ವರನಿಗೋ, ನಂಜುಂಡೇಶ್ವರನಿಗೋ, ಸೋಮೇಶ್ವರನಿಗೋ ತಾವು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಶಿವಲಿಂಗಕ್ಕೆ ಏನು ಹೆಸರನ್ನಿಟ್ಟು ಕರಿತಿರ್ತೀರೋ ಆ ಶಿವಲಿಂಗಕ್ಕೆ ನೀವು ನಿಮ್ಮ ಸ್ವಾಸ್ಥ್ಯದಿಂದ ಅಭಿಷೇಕವನ್ನು ಮಾಡಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಷಡ್ಭಿಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶಿವರಾತ್ರಿಯ ಈ ಶುಭ ದಿನ ಸಂಪೂರ್ಣವಾಗಿ ಒಳಿತಾಗ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ, ಆದರೆ ನಿಮ್ಮ ರಾಶಿ ಭವಿಷ್ಯದಲ್ಲಿ ಇವತ್ತು ಅಂತಹ ಒಂದು ಒಳಿತ ಕಾಣಿಸ್ತಾ ಇಲ್ಲ. ಸಮಸ್ಯೆ ಎಂಬತಕ್ಕಂಥದ್ದು ಪ್ರಾರಂಭದಲ್ಲೇ ಕಾಣ್ತಾ ಇದೆ. ಮನಸ್ಸಲ್ಲಿ ಅಸಮಾಧಾನ ಅಂತಕ್ಕಂಥದ್ದಿದೆ. ಯಾವುದೂ ತೃಪ್ತಿಕರವಾದಿಲ್ಲ. ಯಾವುದೋ ಕೆಲಸಕ್ಕೆ ಬಾರದಂತ ಒಂದೆರಡು ವಿಚಾರಗಳನ್ನ ತುಂಬಾ ಆಳವಾಗಿ ತಲೆಯಲ್ಲಿ ಹಾಕೊಂಡು ನೋವು ತಿಂತಾ ಇದ್ದೀರಿ. ನೋಡಿ, ಮನುಷ್ಯ ಹಾಕುವ ಪ್ರತಿ ಹೆಜ್ಜೆನಲ್ಲೂ ಒಂದಲ್ಲ ಒಂಥರ ಅಚಾತುರ್ಯ ಆಗ್ತಾ ಇರುತ್ತೆ, ಒಂದಲ್ಲ ಒಂಥರ ಅಸಮಾಧಾನ ಎದುರಾಗ್ತಾ ಇರುತ್ತೆ. ಅಂತಹ ಅಸಮಾಧಾನವನ್ನ, ಅಂತಹ ಅಚಾತುರ್ಯಗಳನ್ನ ನಾವು ಆದಷ್ಟು ಲೆಕ್ಕ ಮಾಡದಿರ ದೂರ ಇಟ್ಟು ನಾವು ಹಾಕಬೇಕಾಗಿರುವ ಹೆಜ್ಜೆನಲ್ಲಿ ಯಶಸ್ಸನ್ನ ಕಾಣಬೇಕಾಗಿರ್ತಕ್ಕಂಥದ್ದು, ಒಳಿತಿನ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು, ಒಳ್ಳೆದ್ರ ಬಗ್ಗೆ ಆಲೋಚನೆ ಮಾಡ್ತಾ ಮತ್ತಷ್ಟು ಲಾಭವನ್ನು ಕಾಣುವಂತಹ ಮನಸ್ಥಿತಿ ನಮ್ಮದಾದ್ರೆ ಖಂಡಿತ ಇವತ್ತು ಒಳ್ಳೆದನ್ನೇ ನೀವು ಚಿಂತನೆ ಮಾಡ್ತೀರಿ. ಇವತ್ತು ನೀವು ಮಾಡುವಂತಹ ಪ್ರತಿ ಕಾಯಕದಲ್ಲೂ ಹೆಚ್ಚೆಚ್ಚು ಯಶಸ್ಸು ಸಿಗಬೇಕಾದ್ರೆ ತಾಯಿ ದುರ್ಗೆಯ ಆರಾಧನೆ ಮಾಡತಕ್ಕಂಥದ್ದು, ದುರ್ಗಾಪರಮೇಶ್ವರಿ ಪ್ರಾರ್ಥನೆ ಸಲ್ಲಿಸ್ತಕ್ಕಂಥದ್ದು, ಶಿವಮಂದಿರಕ್ಕೆ ಹೋಗಿ ಗೋಕ್ಷೀರವನ್ನು ಕೊಟ್ಟು ಪ್ರಾರ್ಥನೆ ಮಾಡತಕ್ಕಂಥದ್ದು ಮಾಡೋದ್ರಿಂದ ಮೇಷರಾಶಿಯವರು ಖಂಡಿತ ಒಳಿತನ್ನ ಕಾಣ್ತೀರಿ. ಇನ್ನ ವೃಷಭರಾಶಿ. ವೃಷಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಜೊತೆಗೆ ಇವತ್ತು ಚಂದ್ರ ಗುರು ಚೆನ್ನಾಗಿದ್ದಾನೆ ಎಂದಾಗ ನಿಮ್ಮ ಹಣಕಾಸಿನ ವ್ಯವಹಾರ, ವೃತ್ತಿ ಧರ್ಮದ ಅಭಿವೃದ್ಧಿ, ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ, ಜೊತೆಗೆ ಯಾವುದೇ ತರಹ ವ್ಯಕ್ತಿಗಳೊಂದಿಗೆ ನೀವು ವ್ಯವಹರಿಸಿದ್ರು ಸಹಿತ ಅಲ್ಲಿಂದ ನಿಮಗೆ ಸಿಗುವಂತಹ ಒಂದು ಸ್ಥಾನಮಾನ ಎಲ್ಲವೂ ಸಹಿತ ವಿಶೇಷವಾಗಿದೆ.
ಇಂತಹ ಶುಭ ದಿನದಲ್ಲಿ ನೀವು ಇನ್ನೊಂದು ಹೆಜ್ಜೆ ಮುಂದಿಡೋದಾದ್ರೆ ಇವತ್ತು ಸಾಂಬ ಸದಾಶಿವನಿಗೆ ಒಂದಷ್ಟು ಬಿಲ್ವಾರ್ಚನೆ ಮಾಡಿಸಿ ಓಂ ನಮ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನ ನಿರಂತರವ ಪಠನೆ ಮಾಡಿದ್ದೆ ಆದ್ರೆ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ಗುರುಜೀಗ ಮಿಥುನ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನ ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಆಸ್ಥಾನವೂ ಸಹಿತ ಅಷ್ಟೇ ವಿಶೇಷವಾಗಿದೆ. ಹಾಗಾಗಿ ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸು ತಾವು ಮಾಡಬೇಕಾಗಿರ್ತಕ್ಕಂಥ ಅಥವಾ ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಸಹಿತ ಹೆಚ್ಚೆಚ್ಚು ಯಶಸ್ಸನ್ನ ಸಿದ್ಧಿಪಡಿಸಿಕೊಳ್ಳುವಂತಹ ಈ ಶುಭ ದಿನ. ಇವತ್ತು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂತಹ ದಿನ. ಮಹಾಶಿವರಾತ್ರಿಯ ಈ ಶುಭ ದಿನ ಸ್ವಾಮಿಗೆ ಭಸ್ಮದಿಂದ ಅಲಂಕಾರ ಮಾಡಿ ಭಸ್ಮದ ಅರ್ಚನೆ ಮಾಡಿಸಿ ಆ ಭಸ್ಮ ಪ್ರಸಾದವನ್ನೇ ನಿಮ್ಮ ಹಣೆಗಚ್ಕೊಂಡ್ರೆ ಬರ್ತಕ್ಕಂತಹ ಎಂತಹ ಲೋಪದೋಷಗಳಿದ್ರು ಎಂತಹ ಕರ್ಮಫಲವಾದರೂ ಖಂಡಿತ ದೂರ ಆಗುತ್ತೆ. ಇವತ್ತು ಮಿಥುನ ರಾಶಿಯವರು ಸಾಧ್ಯವಾದರೆ ಮಾಧ್ಯಾಹ್ನಿಕ 12ರಿಂದ ಸರಿಸುಮಾರು 4ರ ತನಕ 12ರಿಂದ 4ರ ಮಧ್ಯದಲ್ಲಿ ಯಾವುದೇ ಕೈಂಕರ್ಯಗಳನ್ನ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಹಿರಿಯರ ಮಾರ್ಗದರ್ಶನ ಬಹಳ ಅವಶ್ಯ ಇದೆ. ಅವಶ್ಯಕವಾಗಿ ಇವತ್ತಿನ ದಿವಸ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ. ಹಾಗೆ ಯಾವುದೇ ವಿಚಾರಕ್ಕೂ ದುಡುಕಿ ತೀರ್ಮಾನ ತಂದುಕೊಳ್ಳಬೇಡಿ. ಹಾಗೆ ನಿಮ್ಮ ಈ ಗದಾಪ್ರಹಾರ ಅಂದ್ರೆ ನೀವು ಶಕ್ತವಂತರೇ, ಆದರೆ ನಿಮ್ಮ ಮುಂದಿರ್ತಕ್ಕಂಥವರು ಶಕ್ತಿವಂತರ ಎಂಬತಕ್ಕಂಥದ್ದನ್ನು ಅರಿತು ಅವ್ರ ಮೇಲೆ ಮಾತಾಡ್ತಕ್ಕಂಥದ್ದು, ದೌರ್ಜನ್ಯ ಮಾಡ್ತಕ್ಕಂಥದ್ದು ಅಥವಾ ಇನ್ಯಾವುದೋ ಒಂದು ರೀತಿ ನೀವು ದಬಾಯಿಸ್ತಿರಲ್ಲ, ಅದನ್ನ ಯೋಚನೆ ಮಾಡಿ. ಯಾಕೆಂದ್ರೆ ಯಾವತ್ತು ನಮಗಿನ್ನ ನಮ್ಮ ಮುಂದಿರ್ತಕ್ಕಂಥವ್ರ ಮೇಲೆ ನಾವು ಗದಾಪ್ರಹಾರ ಮಾಡಬೇಕಾದ್ರೆ ಅಥವಾ ನಾವು ಅವ್ರ ಮೇಲೆ ದೌರ್ಜನ್ಯ ಮಾಡಬೇಕಾದ್ರೆ ಅಥವಾ ಗತ್ತಲ್ಲಿ ದೊರಡ ತೂಕವಾದಂತಹ ಮಾತಾಡಬೇಕಾದ್ರೂ ಒಮ್ಮೆ ಆಲೋಚನೆ ಮಾಡಿ. ಸಮಯ ಇವತ್ತು ನಮಗೆ ಸರಿ ಇರಬಹುದು, ನಾಳೆ ಅವ್ರಿಗೆ ಸಮಯ ಸರಿ ಹೋದಾಗ ನಾವು ತಲೆ ಬಗ್ಗಿಸ್ಬೇಕಾಗತ್ತೆ. ಅದರಿಂದ ವ್ಯಕ್ತಿ ಯಾರಾದ್ರೂ ಇದನ್ನು ಆಲೋಚನೆ ಮಾಡ್ತಾ ಒಂದೆಜ್ಜೆ ಮುಂದೆ ಹಾಕೋದು ಬಹಳ ಉತ್ತಮ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರ ಮನಸ್ಸು ನಡ್ಕೊಳ್ಳುವ ರೀತಿ ಇವತ್ತು ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳು ಕಾಣಬಹುದು. ನಿಮಗೆ ಅರಿವಿಲ್ಲದಂತ ರೀತಿ ನೀವು ಇನ್ನೊಬ್ಬರ ಮೇಲೆ ಗದಾಪ್ರಹಾರ ಮಾಡ್ತೀರಿ. ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಒಳ್ಳೆಯದಾಗ್ಲಿ. ಇನ್ನ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ಯಾವುದ್ರ ಬಗ್ಗೆನೂ ಚಿಂತೆ ಮಾಡುವಂಗಿಲ್ಲ. ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಹೆಚ್ಚಿನ ಯಶಸ್ಸಿರುತ್ತೆ. ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿ ಇದೆ, ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಇದೆ. ವ್ಯಾಪಾರ ವ್ಯವಹಾರದ ಕಡೆ ಸ್ವಲ್ಪ ಗಮನ ಕೊಟ್ಟರು ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಓಂ ನಮ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನ ನಿರಂತರವಾಗಿ ಸಂಜೆಯವರೆಗೂ, ನಾಳೆ ಬೆಳಗಿನ ಸೂರ್ಯೋದಯವರೆಗೂ ನಿರಂತರವಾಗಿ ಓಂ ನಮ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಪಠನೆ ಮಾಡಿ, ಶಿವಧ್ಯಾನವನ್ನು ಮಾಡಿ, ಶಿವನ ಆಸ್ಥಾನದಲ್ಲಿ ದೇವಾಲಯವನ್ನು ಸ್ವಚ್ಛ ಮಾಡಿ, ದೇವಾಲಯದ ಮುಂಭಾಗದಲ್ಲಿ ಸಾಧ್ಯವಾದಷ್ಟು ನೋಡಿ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ದೇವಸ್ಥಾನದ ಮುಂಭಾಗ, ದೇವರ ಸಾನ್ನಿಧ್ಯ ಇಂಥ ಕಡೆ ಒಂದು ರಂಗೋಲಿ ಹಾಕೋದು, ಶುದ್ಧಿ ಮಾಡತಕ್ಕಂಥದ್ದು, ಬರುವ ಭಕ್ತರಿಗೆ ನಿಮ್ಮ ಕೈ ಯಥಾಶಕ್ತಿ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು, ಇಂತಹ ಕಾಯಕಕ್ಕೆ ತಾವು ಮುಂದಾದರೆ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ಗಳಿಸ್ತೀರಿ. ಇನ್ನ ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶನಿಯ ಪ್ರಭಾವದಿಂದ ಮನಸ್ಸಲ್ಲಿ ಒಂದಿಷ್ಟು ಕಳಮಳ ಉಂಟಾಗ್ತಾ ಇದೆ. ಮನಸ್ಸು ಚಂಚಲತೆಗೊಳ್ಳುತ್ತಾ ಇದೆ. ಯಾವುದೇ ಕೆಲಸ ಆದರೂ ಸಹಿತ ಪರಿಪಕ್ವತೆಯಿಂದ ಮಾಡ್ಲಿಕ್ಕೆ ಆಗದಂತ ರೀತಿಯಲ್ಲಿದೆ. ಇದ್ದಕ್ಕಿದ್ದಂಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಅದಕ್ಕಿಂತ ಹೆಚ್ಚಿನಾಗಿ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ಅಯ್ಯೋ ಇವತ್ತು ಭವಿಷ್ಯತ್ ಏನಾಗ್ಬೋದು, ಅಥವಾ ನಾನು ಅಂದುಕೊಂಡಷ್ಟು ಆಗುತ್ತೋ ಇಲ್ವೋ, ಅಥವಾ ಯಾವ್ದಾದ್ರು ಒಂದು ಕಷ್ಟಕ್ಕೆ ಸಿಲುಕೊಳ್ತೀನೇನೋ, ಈ ಪ್ರಕಾರವಾದಂತಹ ಸಂಶಯ, ಅಸಮಾಧಾನ ಇದೆಲ್ಲವೂ ಸಹಿತ ನಿಮ್ಮನ್ನ ಬಾಧಿಸಬಹುದು. ಅದಕ್ಕಾಗಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು, ಶಿವಾರಾಧನೆ ಮಾಡತಕ್ಕಂಥದ್ದು, ಎಲ್ಲವೂ ಸರ್ವಂ ಶಿವಮಯಂ ಅಂತ ಹೇಳಿ ಶಿವನ ಪ್ರಾರ್ಥನೆ ಮಾಡ್ತಾ ಓಂ ನಮ ಶಿವ ಎಂಬತಕ್ಕಂಥ ಶಿವಮಂತ್ರದಿಂದ ಬಿಲ್ವಾರ್ಚನೆ ನಡೆಸೋದ್ರಿಂದ ಸಿಂಹರಾಶಿಯವರು ಖಂಡಿತ ಒಳಿತನ್ನ ಕಾಣ್ತೀರಿ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಪಶು ಪಕ್ಷಿ ಪ್ರಾಣಿಗಳಿಗೆ ನೀರುಣಿಸುವಂತಹದ್ದು, ಆಹಾರವನ್ನು ಕೊಡತಕ್ಕಂಥದ್ದು, ನಮ್ಮಂತೆ ಎಲ್ಲರೂ ಬದುಕಬೇಕು ಎಂಬತಕ್ಕಂಥ ಒಂದು ವಿಶಾಲವಾದಂತಹ ಹೃದಯವನ್ನು ಇಟ್ಕೊಳ್ತಕ್ಕಂತಹ ಮನಸ್ಥಿತಿಯಲ್ಲಿದ್ದರೆ ಮತ್ತಷ್ಟು ಅನುಕೂಲವನ್ನ ಖಂಡಿತ ನೀವು ಸಿದ್ಧಪಡಿಸಿಕೊಳ್ತೀರಿ ಸಿಂಹರಾಶಿಯವರು. ಆದ್ರೆ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳು ಮಾತ್ರ ಇವತ್ತು ಬಹಳ ಎಚ್ಚರದಿಂದಿರಿ. ಯಾರೊಬ್ಬರೊಂದಿಗೂ ದುಡುಕಿ ಮಾತಾಡಬೇಡಿ. ಇವತ್ತು ಯಾರೊಬ್ಬರನ್ನು ನಿಂದಿಸೋದು ಬೇಡ. ನಿಮ್ಮ ಸಮಯ ಸಾಧ್ಯವಾದಷ್ಟು ಶಿವಧ್ಯಾನವನ್ನು, ಶಿವಪೂಜೆಯಲ್ಲೋ ಕಳೆಯುವಂತಹ ರೀತಿಯಲ್ಲಿದ್ದರೆ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ. ಇನ್ನ ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರ ಚೆನ್ನಾಗಿದ್ದಾನೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಆರ್ಥಿಕ ಸಂಕಷ್ಟದಿಂದ ಏನು ನರಳುತ್ತಿದ್ರೋ, ಯಾವ ಸಮಸ್ಯೆಗಳನ್ನು ಹೊತ್ತು ನೀವು ಮಾಡದಿರತಕ್ಕಂಥ ತಪ್ಪುಗಳಿಗೆ ತಲೆಬಗ್ಸಿ ನಿಂತಿದ್ರೋ ಅವೆಲ್ಲದರಿಂದಲೂ ಸಹಿತ ಮುಕ್ತರಾಗಿ ಒಂದಿಷ್ಟು ಒಳಿತನ್ನ ಸಿದ್ಧಪಡಿಸಿಕೊಳ್ಳುವಂತ ಕಾಲ. ಸುಂದರವಾದಂತಹ ಭಗವಂತನ ಸಾನ್ನಿಧ್ಯಗಳ ದರ್ಶನಕ್ಕೆ ಹೋಗುವಂತ ಕಾಲ. ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ, ಒಳ್ಳೆದರ ಬಗ್ಗೆ ಚಿಂತನೆ ಮಾಡ್ತಾ, ಒಳ್ಳೆದನ್ನೇ ಆಲೋಚನೆ ಮಾಡೋದ್ರಿಂದ ಮತ್ತಷ್ಟು ದಾರಿದೀಪವನ್ನು ಸಿದ್ಧಪಡಿಸಿಕೊಳ್ಳುವಂತಹ ಕಾಲ. ಇವತ್ತು ನೀವು ಅಂದುಕೊಂಡಷ್ಟು ಎಲ್ಲಾ ಕೆಲಸಗಳಲ್ಲೂ ಲಾಭವನ್ನೇ ಗಳಿಸ್ತೀರಿ.
ಆದರೆ ಸಣ್ಣ ವಿಚಾರಗಳನ್ನ ದೊಡ್ಡದಾದಂಥ ಪ್ರಮಾಣದಲ್ಲಿ ಆಲೋಚನೆ ಮಾಡಿ ಮನಸ್ಸಿಗೆ ನೊಂದುಕೊಳ್ತೀರಿ. ಅದಾಗಬಾರದು. ಸಾಧ್ಯವಾದಷ್ಟು ಎಚ್ಚರಿಕೆಯ ನಡೆ ಇದ್ದರೆ ಖಂಡಿತ ಒಳಿತನ್ನ ಸಿದ್ಧಿಪಡಿಸಿಕೊಳ್ಳುವಂತಹ ಈ ಶುಭ ದಿನ. ಇವತ್ತು ಶಿವನ ಆರಾಧನೆ ಮಾಡ್ತಾ ಶಿವ ಸಾನ್ನಿಧ್ಯದಲ್ಲಿ ವಯಸ್ಸಾಗಿರ್ತಕ್ಕಂತಹ ವೃದ್ಧರನ್ನ ಭಗವಂತನ ದರ್ಶನ ಕರ್ಕೊಂಡು ಹೋಗಿ ಅಲ್ಲಿ ದರ್ಶನ ಮಾಡಿಸ್ಕೊಂಡು ಬರ್ತಕ್ಕಂಥ ಕಾಯಕಕ್ಕೆ ತಾವು ಮುಂದಾಗಿ. ಸಾಧ್ಯವಾದಷ್ಟು ಯಾರು ಅಬಲೆ ಇರ್ತಾರೋ, ಯಾರು ಸಂಕಷ್ಟದಲ್ಲಿರ್ತಾರೋ, ಯಾರು ನಡ್ಕೊಂಡೋಗಿ ದೇವರನ್ನ ದರ್ಶನ ಮಾಡ್ಲಿಕ್ಕೆ ಆಗದಂತ ಪರಿಸ್ಥಿತಿಯಲ್ಲಿರ್ತಾರೋ ಅಂತ ಅವರಿಗೆ ಸಹಾಯಸ್ಥವನ್ನ ಕೊಡಿ. ಇವತ್ತಿನ ದಿವಸ ನೀವು ಮಾಡುವಂತ ಶಿವಾರಾಧನೆ, ನೀವು ಶಿವನ ದರ್ಶನಕ್ಕೆ ಹೊರಡೋಕ್ಕೂ ಮುನ್ನ ಇನ್ನೂ 4 ಜನಕ್ಕೆ ಶಿವನ ದರ್ಶನಕ್ಕೆ ದಾರಿ ಮಾಡಿಕೊಟ್ರೆ ಕನ್ಯಾ ರಾಶಿಯವರು ನಿಮ್ಮ ಪ್ರಾರಬ್ಧ ಕರ್ಮದಲ್ಲಿ ಆದಷ್ಟು ಬೇಗ ಕರ್ಮಫಲವನ್ನು ದೂರ ಮಾಡಿಕೊಂಡು ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸಿಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಯಾವುದೇ ವ್ಯವಹಾರಗಳನ್ನು ಮಾಡಬೇಕಾದ್ರೂ ಸರಿಸುಮಾರು ಮಾಧ್ಯಾಹ್ನಿಕ ಅಭಿಜಿನ್ ಲಗ್ನದಲ್ಲಿ ಈ ಕಾಯಕವನ್ನು ಮುಂದುವರೆಸಿದ್ರೆ ಖಂಡಿತ ಒಳ್ಳೆ ಫಲವನ್ನ ನೀವು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ಇನ್ನ ತುಲಾರಾಶಿ. ತುಲಾಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಆಸ್ಥಾನವೂ ಅಷ್ಟೇ ಚೆನ್ನಾಗಿದೆ. ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಅಂದುಕೊಂಡಂತ ಕೆಲಸ ಕಾರ್ಯ, ಒಂದು ಕಡೆ ಹೃದಯಕ್ಕೆ ಭಾರವಾಗಿರ್ತಕ್ಕಂಥ ಆಲೋಚನೆಗಳು, ಮತ್ತೊಂದು ಕಡೆ ಆಲೋಚನೆಗಳಲ್ಲಿ ವಿಭಿನ್ನವಾದಂಥ ರೀತಿ ನಿಮ್ಮ ಪಯಣ, ನೀವು ಹಾಕಿರುವಂತಹ ಹೆಜ್ಜೆ, ನೀವು ಮಾಡ್ತಿರ್ತಕ್ಕಂಥ ಕೆಲಸ, ನಿಮ್ಮ ಆತ್ಮಕ್ಕೆ ಪ್ರಶ್ನೆ ಹಾಕೊಂಡು ನೋಡುವಂತಹ ಪರಿಸ್ಥಿತಿಗಳು ಎದುರಾಗ್ತಾ ಇರುತ್ತೆ. ಆದರೂ ಸಮಾಜದಲ್ಲಿ ಸ್ಥಾನಮಾನಕ್ಕಾಗ್ಲಿ ಅಥವಾ ನಿಮ್ಮ ನಡವಳಿಕೆಗಳಾಗ್ಲಿ ಅಥವಾ ನಿಮ್ಮ ನಡೆಯುವಂತ ದಾರಿನಲ್ಲಿ ಬರುವಂತಹ ಕಲ್ಲು ಮುಳ್ಳುಗಳಾಗ್ಲಿ ಇದೆಲ್ಲವನ್ನು ದೂರ ಮಾಡಿಕೊಂಡು ಏನಾರೂ ಒಂದು ಸಾಧನೆ ಮಾಡಬೇಕು ಅನ್ಕೊಂಡ್ರೆ ಸಾಧಿಸುವ ಪ್ರತಿ ಹೆಜ್ಜೆಯೂ ಸಹಿತ ಭಗವಂತನ ಕೃಪೆಯಲ್ಲಿರಬೇಕಾಗತ್ತೆ. ಆದ್ರೆ ಕೆಲವೊಮ್ಮೆ ಏನಾಗತ್ತೆ, ಗೊತ್ತಿದ್ದೋ ಗೊತ್ತಿಲ್ದಿರನೋ ಅಥವಾ ನಾವು ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳಿಗೆ ದಾರಿನೇ ಇಲ್ಲದಂತ ರೀತಿ ಅಥವಾ ಕರ್ಮಫಲ ಎಂಬತಕ್ಕಂಥದ್ದು ಹೆಜ್ಜೆಜ್ಜೆಗೂ ಬಾಧಿಸುವಂತ ರೀತಿ ಇವತ್ತು ನಿಮಗೆ ಬಾಧಿಸಬಹುದು. ಆದರೂ ಶಿವನ ಆರಾಧನೆ ಮಾಡುವಂತಹದ್ದು, ಬಿಲ್ವಪತ್ರೆಯನ್ನು ಕೊಟ್ಟು ಭಗವಂತನ ಪ್ರಾರ್ಥನೆ ಮಾಡತಕ್ಕಂಥದ್ದು, 4 ಶಿವಕ್ಷೇತ್ರಗಳಲ್ಲಿ ಗೋಕ್ಷೀರದಿಂದ ಸ್ವಾಮಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು, 440 ಶಿವಕ್ಷೇತ್ರ ಆದ್ರೂ ಎಲ್ಲಿ ನೋಡಿದ್ರೂ ಶಿವ ಒಬ್ಬನೇ. ಆ ಒಬ್ಬ ಶಿವನಿಗೆ ವಿಶೇಷವಾದ ಅಲಂಕಾರ ಇದೆ. ಒಂದೊಂದು ಶಿವಲಿಂಗಗಳಲ್ಲೂ ಒಂದೊಂದು ಆಕಾರಗಳು ವಿಶೇಷವಾಗಿರುತ್ತೆ. ಸಣ್ಣ ಶಿವಲಿಂಗದಿಂದ ಹಿಡಿದು ಬೃಹತ್ ಮಟ್ಟದ ಶಿವಲಿಂಗಗಳಿದೆ. ಏನೇ ಆದರೂ ಸಮಯವನ್ನ ಕಳೆಯುವಷ್ಟು ಕಾಲ ಶಿವಧ್ಯಾನದಲ್ಲಿ ಕಳೆಯಬೇಕು ಎಂಬತಕ್ಕಂಥ ರೀತಿಯಿಂದ ಒಂದಲ್ಲ 4 ದೇವಾಲಯಗಳ ದರ್ಶನ ಅನ್ನತಕ್ಕಂಥದ್ದಿದೆ. ಅದು ಬಿಟ್ಟರೆ ನೀವು ಯಾವುದೇ ಊರಿಗೋದ್ರೂ ಎಲ್ಲೇ ಹೋದ್ರೂ ಶಿವನ ಆಕೃತಿ ಒಂದೇ, ಶಿವನ ಆಶೀರ್ವಾದ ಒಂದೇ, ಶಿವಲಿಂಗ ಇರ್ತಕ್ಕಂಥದ್ದು ಒಂದೇ ತರದಲ್ಲಿ. ಹಾಗಾಗಿ ಶಿವನ ಧ್ಯಾನ ಮಾಡುವಂತ ರೀತಿ ಇವತ್ತು ತುಲಾರಾಶಿಯವರಿಗೆ ಶೀಘ್ರವಾಗಿ ಒದಗಲಿ, ಒಳ್ಳೇದಾಗ್ಲಿ. ನಿಮ್ಮ ಮನಸ್ಥಿತಿ ಯಾವುದು, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಚಿಂತನೆಗಳನ್ನು ದೂರ ಮಾಡ್ತಾ ಒಳ್ಳೆದ್ರ ಬಗ್ಗೆ ಚಿಂತನೆ ಮಾಡಿದ್ರೆ ಖಂಡಿತ ಶಿವನ ಸಂಪೂರ್ಣ ಕೃಪಾಶೀರ್ವಾದವನ್ನ ತುಲಾರಾಶಿಯವರು ಸಿದ್ಧಿಪಡಿಸಿಕೊಳ್ತೀರಿ. ಇನ್ನ ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಕುಜನ ಆಸ್ಥಾನದಿಂದಲೂ ಅಷ್ಟೇ ವಿಶೇಷತೆಗಳನ್ನು ಕಾಣ್ತಿದ್ದೀರಿ. ಆದರೆ ಮನಸ್ಸಲ್ಲಿ ಇಲ್ಲದ ದ್ವಂದ್ವ ಆಲೋಚನೆಗಳು ಬರ್ತಿದೆ. ಯಾವುದು ಸರಿ, ಯಾವುದು ತಪ್ಪು, ಈ ಪ್ರಯಾಣ ಸರಿಯೋ ಬೇಡವೋ, ಅಥವಾ ನಾನು ಕೆಲಸ ಕಾರ್ಯಗಳು ಇವತ್ತು ಹೋಗೋದಾ ಬೇಡವಾ, ಇವತ್ತು ನಾನು ಮಾಡುವ ಕೆಲಸವನ್ನ ಒಂದು ದಿವಸಕ್ಕೆ ಮುಂದೂಡೋಣವಾ, ಅಥವಾ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿ ಕಾಣಲಿಕ್ಕಾಗಿ ನಾನು ಏನ್ ಪರಿಶ್ರಮಿಸಬೇಕು, ಹೀಗೆ ಒಂದಲ್ಲ ಒಂದು ತರಹ ಚಿಂತನೆಗೊಳಗಾಗಿರ್ತಕ್ಕಂಥ ಪರಿಸ್ಥಿತಿ ನಿಮ್ಮದಾಗ್ತಾ ಇದೆ. ಆದರೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ತಾಳ್ಮೆ ಬೇಕು, ಸಮಾಧಾನ ಬೇಕು, ಸಂತೃಪ್ತಿ ಬೇಕು, ಎಲ್ಲರಂತೆ ನಾವು ಎಂಬತಕ್ಕಂತಹದ್ದಿರಬೇಕು. ಅದಕ್ಕಿನ್ನ ಒಂದು ಹೆಜ್ಜೆ ಮುಂದೆ ಪಶು ಪಕ್ಷಿ ಪ್ರಾಣಿಗಳಿಗೆ ನೀರು ಆಹಾರವನ್ನು ಕೊಡುವಂತದ್ದಾಗಬೇಕು. ಗಿಡ ಮರಗಳ ಸಂರಕ್ಷಣೆ ಬೇಕು. ಜೊತೆಗೆ ಈ ಪ್ರಕೃತಿ ಮಾತೆಯನ್ನ ಉಳಿಸುವಂತಹ ಆ ಪ್ರಕೃತಿ ಮಾತಲ್ಲಿ ಆ ತಾಯಿಯ ಮಡಿಲಲ್ಲಿ ನಾವಿದ್ದೇವೆ ಎಂಬತಕ್ಕಂಥ ಚಿಂತನೆ ನಿಮಗಿದ್ರೆ ಮತ್ತಷ್ಟು ಅನುಕೂಲವನ್ನ ವೃಶ್ಚಿಕ ರಾಶಿಯವರು ಸಿದ್ಧಿಪಡಿಸಿಕೊಳ್ತೀರಿ. ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವ್ರು ಇವತ್ತು ಕೆಂಪು ಗಂಧವನ್ನು ತೆಗೆದು ಆ ಕೆಂಪು ಗಂಧಕ್ಕೆ ವಿಶೇಷವಾಗಿರ್ತಕ್ಕಂಥ ಬಿಲ್ವ ಪತ್ರೆಗೆ ಗಂಧವನ್ನು ಲೇಪನ ಮಾಡಿ ಅದನ್ನ ಸಾಂಬ ಸದಾಶಿವನಿಗೆ ಅರ್ಪಣೆ ಮಾಡಿದ್ರೆ ಮತ್ತಷ್ಟು ವಿಶೇಷವಾದಂತಹ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ವೀಕ್ಷಕರೇ, ಮತ್ತೀಗ ರಾಶಿ ಫಲಗಳನ್ನ ಮುಂದುವರಿಸೋಕ್ಕೂ ಮುನ್ನ ಇವತ್ತಿನ ವಿಶೇಷ ಶಿವಾರಾಧನೆ, ಶಿವನಿಗೆ ಅಭಿಷೇಕ ಆರಾಧನೆ ಸಲ್ಲಿಸುವಂತಹ ಪೂಜಾ ಕಾರ್ಯದಲ್ಲಿ ಭಾಗವಹಿಸಲಿಕ್ಕೆ ಆಗಮಿಸಿದ್ದಾರೆ ಗುರುಜರ ಸುಪುತ್ರ ಶ್ರೀ ಶ್ರೀನಿವಾಸ್ ಶರ್ಮಾ ಮತ್ತು ಬೆಂಗಳೂರಿನ ಬನಶಂಕರಿ ಅಮ್ಮನವರ ಸಾನ್ನಿಧ್ಯದಲ್ಲಿ ಅರ್ಚಕರಾಗಿರುವಂತಹ ಶ್ರೀ ಸೋಮಶೇಖರ್ ಶರ್ಮಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರು, ಈಗ ಧನುರ್ ರಾಶಿಯಿಂದ ರಾಶಿಫಲ ಮುಂದುವರಿಸಬೇಕು. ಖಂಡಿತಮ್ಮ. ಧನುರ್ ರಾಶಿಯಿಂದ ರಾಶಿಫಲ, ಸಾಂಬ ಸದಾಶಿವನಿಗೆ ಅಭಿಷೇಕ, ಜೊತೆಗೆ ಚಿಕ್ಕದಾದಂತಹ ಚೊಕ್ಕಟವಾದಂತಹ ಒಂದು ಹವನ ಅಂದ್ರೆ, ಒಂದು ಹೋಮ ಅಂದ್ರೆ ನಾವು ನೀವೆಲ್ಲರೂ ತಿಳ್ಕೊಂಡಿರ್ತಕ್ಕಂಥದ್ದು ಬೃಹತ್ ಮಟ್ಟದ ಖರ್ಚಿದೆ. ಅಪ್ಪ, ಹೇಗಪ್ಪ ನಾವು ಹೋಮ ಹವನಗಳು ಮಾಡಿಸೋದು ಅಂತ. ಆದರೆ ಒಂದು ಸತ್ಯಾಂಶ ಇದೆ ಇಲ್ಲಿ. ನೀವು ಮನೆಯಲ್ಲಿ ಏನೇ ಪೂಜೆ ಪುನಸ್ಕಾರಗಳನ್ನು ಮಾಡಿ, ಎಷ್ಟೇ ನೀವು ಅದ್ಧೂರಿತವಾದಂತಹ ಅಲಂಕಾರ ಕಾರ್ಯಕ್ರಮಗಳನ್ನು ಮಾಡಿ, ಆದರೆ 21 ಅಥವಾ 54 ಹವಿಸ್ಸನ್ನು ಕೊಟ್ಟು ಒಂದು ಹೋಮವನ್ನು ನಡೆಸಿದ್ರೆ ಒಂದಿಷ್ಟಗಲ ಬೆರಣಿ, ಒಂದಿಷ್ಟು ತುಪ್ಪ, ಆದರೆ ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ, ಆ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಹೇಳ್ತಾನೆ ಅದಕ್ಕೆ ಸಿಗುವಂತಹ ಪುಣ್ಯ ಫಲ ಮತ್ತೊಂದಲ್ಲ ಅಂತ ಹೇಳ್ತಾರೆ.
ಅಂದ್ರೆ ಎಲ್ಲಿ ನಿತ್ಯ ಅಗ್ನಿಹೋತ್ರರಿರ್ತಾರೋ, ಎಲ್ಲಿ ಅಗ್ನಿ ಕಾರ್ಯಗಳು ನಡೀತಾ ಇರುತ್ತೋ ಆ ಪ್ರಾಂತ್ಯ ಯಾವತ್ತೂ ಸಹಿತ ಕಲುಷಿತವಾಗಲ್ಲ, ಪರಿಶುದ್ಧವಾಗಿರುತ್ತೆ. ಯಾವುದೇ ಕ್ರಿಮಿ ಕೀಟಗಳಾಗ್ಲಿ ಅಥವಾ ದುಷ್ಟಶಕ್ತಿಗಳಾಗ್ಲಿ ಅಥವಾ ಯಾರಾದ್ರೂ ಮಾಟ ಮಂತ್ರಗಳಾಗ್ಲಿ ಏನೇ ಇದ್ರೂ ಸಹಿತ ಎಲ್ಲವೂ ದೂರ ಆಗುತ್ತೆ. ಅದಕ್ಕೆ ಹಿಂದೆ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸಹಿತ ನಿತ್ಯ ಅಗ್ನಿಹೋತ್ರರಾಗಿರ್ತಿದ್ರು. ಒಂದಿಷ್ಟಗಳ ಬೆರಣಿಯನ್ನ, ಆ ಬೆರಣಿ ಅಂದ್ರೆ ಹಸುವಿನ ಸಗಣಿಯಿಂದ ಮಾಡತಕ್ಕಂತಹ ಬೆರಣಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ಗೋಕ್ಷೀರದಿಂದ ತಯಾರಾಗುವಂತಹ ಒಂದು ಹಸುವಿನ ಆಜ್ಯ ಅಂದ್ರೆ ತುಪ್ಪ, ಆ ತುಪ್ಪದಿಂದ 21 ಅಥವಾ 54 ಹವಿಸನ್ನು ಹೇಳಿ ಭಗವಂತನ ತೃಪ್ತಿಪಡಿಸಿ ಆತನ ಕೃಪಾಶೀರ್ವಾದಕ್ಕೆ ಪಾತ್ರರಾಗ್ತಕ್ಕಂಥದ್ದು. ಇರ್ಲಿ, ವಿಚಾರವನ್ನು ಮಾತಾಡ್ತಾ ಹೊರಟ್ರೆ ಸಮಯ ಮುಂದಕ್ಕೆ ಹೋಗುತ್ತೆ. ಈಗ ರಾಶಿಗಳತ್ತ ಗಮನ ಇದೆ. ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಬುಧನ ಆಸ್ಥಾನವೂ ಚೆನ್ನಾಗಿದೆ. ಜೊತೆಗೆ ಶುಕ್ರನ ವರ್ಚಸ್ಸು ತೇಜಸ್ಸಿನಿಂದ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ನೀವು ಮಾಡುವಂತ ಯಾವುದೇ ಕಾಯಕವಾದರೂ ಅರ್ಥಪೂರ್ಣವಾಗಿ ಅದನ್ನ ಶ್ರದ್ಧೆಯಿಂದ ಮಾಡುವಂತ ಕಾಯಕದಲ್ಲಿ ಮುಂದಾಗ್ತೀರಿ. ಇವತ್ತು ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ಹಣಕಾಸಿನ ವಿಚಾರ, ವ್ಯಾಪಾರದ ವಿಚಾರ ಅಥವಾ ಏನಾದ್ರು ಒಂದು ಕೆಲಸ ಕಾರ್ಯಗಳು ಹೊಸತನವಾಗಿ ಮಾಡುವಂತಹ ವೃತ್ತಿ ಧರ್ಮದ ಅಭಿವೃದ್ಧಿ, ಹಾಗೆ ಒಂದಲ್ಲ ಒಂಥರ ವಿಭಿನ್ನ ಆಲೋಚನೆಗಳನ್ನು ಮಾಡುವಂತಹ ರೀತಿಯಲ್ಲಿದ್ದೀರಿ. ಆದರೆ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ನಿಮ್ಮ ಕಾರ್ಯವೈಖರಿಗಳು ಎಷ್ಟೇ ಇರಲಿ, ಏನೇ ಇರಲಿ, ಅದರ ಜೊತೆಗೆ ಭಗವಂತನ ಪ್ರಾರ್ಥನೆ ಇದೆಯಲ್ಲ, ಅದನ್ನು ಶೀಘ್ರವಾಗಿ ನೀವು ಮಾಡಬೇಕು. ಇವತ್ತು ಶಿವಾರಾಧನೆ ಮಾಡತಕ್ಕಂಥದ್ದು, ಶಿವಮಂದಿರಕ್ಕೆ ಹೊರಡತಕ್ಕಂಥದ್ದು, ಶಿವಮಂದಿರದ ಶಿವ ಸಾನ್ನಿಧ್ಯದಲ್ಲಿ ಒಂದಷ್ಟು ಫಲಪುಷ್ಪಗಳನ್ನು ಕೊಟ್ಟು ಭಗವಂತನ ಪ್ರಾರ್ಥನೆ ಮಾಡಿ. ಹಾಗೆ ಸಾಧ್ಯವಾದರೆ ದೇವಾಲಯಗಳಲ್ಲಾಗ್ಲಿ, ಧರ್ಮದ ಕಾರ್ಯಗಳನ್ನು ಮಾಡುವಂಥದ್ದಾಗ್ಲಿ ಅಥವಾ ಎಲ್ಲಾದರೂ ಧರ್ಮ ಜಾಗೃತಿ ಮಾಡುವಂಥ ಕಾರ್ಯದಲ್ಲಿ ಸದಾಕಾಲ ಮುಂಚೂಣಿಯಲ್ಲಿರಿ. ಯಾಕೆಂದ್ರೆ ಧರ್ಮದ ಹಾದಿಯಲ್ಲಿ ನಡೀತಕ್ಕಂತಹ ರೀತಿ ನಿಮ್ಮದಾಗಿದ್ರೆ, ಧರ್ಮದಲ್ಲಿ ಧರ್ಮೋ ರಕ್ಷಿತ ಧರ್ಮ ಸಂರಕ್ಷಣೆಗಾಗಿ, ಧರ್ಮ ರಕ್ಷಣೆಗಾಗಿ ಯಾರು ಮುಂದೆ ನಿಲ್ತಾರೋ ಅವರನ್ನ ಭಗವಂತ ಸದಾ ಕಾಪಾಡ್ತಾನೆ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ತಿಳಿಸಿದ್ದಾನೆ. ಹೀಗಿರಬೇಕಾದ್ರೆ ಧನುರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಸಂಕಷ್ಟಗಳನ್ನ, ಕಷ್ಟಗಳನ್ನ ದೂರ ಮಾಡಿಕೊಂಡು ಈಗ ಬೆಳಕನ್ನು ಕಾಣುವಂತಹ ಕಾಲ. ನಿಮಗೆ ಕಾಣುವಂತ ಆ ಬೆಳಕಿನಿಂದ ಇನ್ನೂ 4 ಜನದ ಕುಟುಂಬಕ್ಕೆ ನೀವು ಬೆಳಕಾಗಿ ನಿಂತರೆ ಖಂಡಿತ ಯಶಸ್ಸಿನ ಫಲ ಧನುರಾಶಿಯವರಿಗಿದೆ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ ಅಥವಾ ವ್ಯವಹಾರಗಳು, ಕೆಲಸ ಕಾರ್ಯಗಳು, ಮಂದಗತಿಯಲ್ಲಿ ಸಾಗುವಂತಹ ಮನಸ್ಥಿತಿ, ಇದೆಲ್ಲವನ್ನು ಸಹಿತ ದೂರ ಮಾಡ್ಕೊಳ್ಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಚಂದ್ರ ಮತ್ತೆ ಗುರು ಇರತಕ್ಕಂಥ ಆಸ್ಥಾನವನ್ನು ಯೋಚನೆ ಮಾಡಿ ಮಾಧ್ಯಾಹ್ನಿಕ ಸರಿಸುಮಾರು 12 ಗಂಟೆಯಿಂದ 4:20 ತನಕ, 12ರಿಂದ 4:20 ಮಧ್ಯದಲ್ಲಿ ಒಂದಷ್ಟು ಎಚ್ಚರಿಕೆಯಿಂದಿದ್ದು ಒಳ್ಳೆ ಕೆಲಸಗಳನ್ನ ಮಾಡ್ತಾ, ಒಳ್ಳೆದರ ಬಗ್ಗೆ ಚಿಂತನೆ ಮಾಡ್ತಾ, ಮಾಧ್ಯಾಹ್ನಿಕ ಸಾಧ್ಯವಾದರೆ ಪಶು ಪಕ್ಷಿ ಪ್ರಾಣಿಗಳಿಗೆ ಒಂದಿಷ್ಟು ಆಹಾರವನ್ನು ಉಣಬಡಿಸುವಂತಹ ಕಾಯಕದಲ್ಲಿ ತಾವು ಮುಂದಾದ್ರೆ ಮತ್ತಷ್ಟು ವಿಶೇಷವಾದಂತಹ ಲಾಭವನ್ನು ಗಳಿಸ್ತೀರಿ. ಇವತ್ತಿನ ದಿವಸ ಸುಂದರವಾದಂತಹ ಪ್ರದೇಶ, ಹರಿಯುವ ನೀರಿರ್ಬೋದು, ಸಮುದ್ರ ತೀರ ಇರಬಹುದು ಅಥವಾ ನಿರ್ಜನ ಪ್ರದೇಶ ಇರಬಹುದು, ಎಲ್ಲೆಲ್ಲಿ ಶಿವಾಲಯಗಳಿದೆಯೋ, ಶಿವಮಂದಿರ ಇದೆಯೋ, ಶಿವ ಸಾನ್ನಿಧ್ಯಗಳಿದೆಯೋ ಅಂತಹ ಸಾನ್ನಿಧ್ಯಗಳಲ್ಲಿ ಶ್ರದ್ಧೆಯಿಂದ, ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿದ್ದೆ ಆದ್ರೆ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಪಡಿಸಿಕೊಳ್ತೀರಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಹೀಗೆ ಶನೇಶ್ವರ ಮಂತ್ರವನ್ನು ಹೇಳಿಕೊಂಡು, ಶಿವ ಸಾನ್ನಿಧ್ಯದಲ್ಲಿ ಶನೇಶ್ವರ ಮಂತ್ರವನ್ನು ಹೇಳಿಕೊಂಡು ಪ್ರದಕ್ಷಿಣೆ ಮಾಡಿ. ಜೊತೆಗೆ ಓಂ ನಮ ಶಿವಾಯ ಅಂತಕ್ಕಂಥ ಆ ಓಂ ನಮ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನ ನಿರಂತರವಾಗಿ ಪಠನೆ ಮಾಡಿ. ಇವತ್ತು ಶನೇಶ್ವರ ಮಂದಿರದಲ್ಲಿ ತಪ್ಪದೀರ ಸ್ವಾಮಿಗೆ ಎಳ್ಳುಬತ್ತಿ ಹಚ್ಚುವಂಥದ್ದು, ಎಳ್ಳುಬತ್ತಿಯಿಂದ ದೀಪದ ಆರತಿ ನಡೆಸ್ತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಸಿದ್ಧಪಡಿಸಿಕೊಳ್ತೀರಿ. ಇವತ್ತು ನೀವು ಮಾಡುವ ಕಾಯಕದಲ್ಲಿ ಮತ್ತಷ್ಟು ಲಾಭವನ್ನು ಗಳಿಸಬೇಕಾದ್ರೆ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧಕ್ಕೆ ಬಿಲ್ವಪತ್ರೆ ಮೇಲೆ ಗಂಧವನ್ನು ಹಚ್ಚಿ ಅದನ್ನು ಶಿವ ಸಾನ್ನಿಧ್ಯದಲ್ಲಿ ಅರ್ಪಣೆ ಮಾಡಿದ್ರೆ ಮಕರ ರಾಶಿಯವರು ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಇವತ್ತು ನಕ್ಷತ್ರ ಸಹಿತ ಧನಿಷ್ಠಾ ನಕ್ಷತ್ರ ಇದೆ. ಧನಿಷ್ಠಾ ನಕ್ಷತ್ರ ಕುಂಭರಾಶಿ, ಧನಿಷ್ಠಾ ನಕ್ಷತ್ರ ಕುಂಭ ಮಕರ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಶನಿ ಆದ್ರಿಂದ ತಾವು ಸಹಿತ ಶನಿ ಮಂತ್ರವನ್ನು ಪಠನೆ ಮಾಡ್ತಾ ವಿಶೇಷವಾಗಿರ್ತಕ್ಕಂಥ ಇವತ್ತು ಭಗವಂತನ ಸಾನ್ನಿಧ್ಯದಲ್ಲಿ ಶನ್ನೋ ದೇವಿ ರವಿಷ್ಠಯ ಆಪೋ ಭವಂತು ಭೀತೆಯಂ ಶಯೋ ರವಿಶ್ರವಂತನಃ ಶನೈಶ್ಚರಾಯ ನಮಃ ಓಂ ಶಂ ಶನೈಶ್ಚರಾಯ ನಮಃ ಓಂ ಶಂ ಶನೈಶ್ಚರಾಯ ನಮಃ ಹೀಗೆ ಶನೈಶ್ಚರ ಮಂತ್ರವನ್ನು ಪಠನೆ ಮಾಡ್ತಾ, ಎಲ್ಲಿ ಬನ್ನಿ ಗಿಡ ಇದೆಯೋ, ಬನ್ನಿ ವೃಕ್ಷ, ಅರ್ಜುನ ವೃಕ್ಷ ಅಥವಾ ವಿಶೇಷವಾಗಿರ್ತಕ್ಕಂಥ ಔದುಂಬರ ಅಥವಾ ಅಶ್ವತ್ಥ ವೃಕ್ಷ, ಇಂತಹ ಬೃಹತ್ ಮಟ್ಟದ ವೃಕ್ಷಗಳನ್ನ, ದೈವ ವೃಕ್ಷಗಳ ಸಾನ್ನಿಧ್ಯದಲ್ಲಿ ಪ್ರದಕ್ಷಿಣೆ ಮಾಡತಕ್ಕಂಥದ್ದು, ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು, ವಯಸ್ಸಾಗಿರ್ತಕ್ಕಂತಹ ವೃದ್ಧರ ಪಾದ ಸೇವೆ ಸಲ್ಲಿಸ್ತಕ್ಕಂಥದ್ದು, ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ ನಿಸ್ವಾರ್ಥತೆಯಿಂದ ನೀವು ತೆಗೆದುಕೊಳ್ಳುವ ತೀರ್ಮಾನ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅಧಿಕವಾದಂತಹ ಲಾಭವಿದೆ. ಯಾವುದನ್ನು ಸಹಿತ ಅಪೇಕ್ಷೆ ಪಟ್ಟು ನೀವು ಕೆಲಸ ಮಾಡಬಾರದು. ಅಪೇಕ್ಷೆ ಪಟ್ಟು ಕೆಲಸ ಮಾಡದಿದ್ರೆ
ನಿಮಗೆ ಕೊಡಬೇಕಾಗಿರ್ತಕ್ಕಂಥದ್ದನ್ನ 1ಕ್ಕೆ 4 ಪಟ್ಟು ಲಾಭದಾಯಕವಾಗಿ ಭಗವಂತನ ಕೃಪೆಯಿಂದ ಇದೆ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಇವತ್ತಿನ ಗ್ರಹಸ್ಥಿತಿಗಳಲ್ಲಿ ಬಹಳಷ್ಟು ಅದೃಷ್ಟ ಇರತಕ್ಕಂಥದ್ರಿಂದ ಮಾಡುವ ಕೆಲಸವನ್ನ ಶ್ರದ್ಧೆಯಿಂದ ಮಾಡಿ ಹೆಚ್ಚು ಫಲವನ್ನ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಕುಜನ ಆಸ್ಥಾನವೂ ಅಷ್ಟೇ ಚೆನ್ನಾಗಿದೆ. ಆದರೆ ಸಣ್ಣ ಪುಟ್ಟ ಅಸಮಾಧಾನಗಳು ಇರಬಹುದು, ಮನಸ್ಸಲ್ಲಿ ಒಂದಷ್ಟು ನೋವು ಇರಬಹುದು, ಇವತ್ತಿನ ಕಾಯಕದಲ್ಲಿ ಏನು ಅಡ್ಡಿ ಆತಂಕ ಎದುರಾಗುತ್ತೋ ಎಂಬತಕ್ಕಂಥದ್ರ ಚಿಂತನೆ ಇರಬಹುದು. ಆದರೆ ಯಾವುದಕ್ಕೂ ಭಯಪಡಬೇಕಾದ್ದಿಲ್ಲ, ಅಂಜಬೇಕಾದ್ದಿಲ್ಲ. ಧೈರ್ಯದಿಂದ ಒಂದೆಜ್ಜೆ ಮುಂದೆ ಹಾಕಿದ್ರೆ ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಾಧ್ಯವಾದಷ್ಟು ಎಲ್ಲವನ್ನೂ ಸಹಿತ ಒಳಿತನ್ನ ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತು ನೀವು ಮಾಡುವಂತಹ ಕಾಯಕ ಸಾಧ್ಯವಾದರೆ ಕಡಲೆಕಾಳನ್ನ ನೀರಲ್ಲಿ ನೆನೆಸಿ, ನೆಂದಿರ್ತಕ್ಕಂತಹ ಕಡಲೆಕಾಳನ್ನ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಅಂದ್ರೆ ಯಾಮದ ಪೂಜೆ ಪ್ರಾರಂಭವಾಗುವಂತಹ ಕಾಲ, ಕಡಲೆಕಾಳು ನೆಂದಿರ್ತಕ್ಕಂಥ ಕಡಲೆಕಾಳಿಗೆ ಒಂದಷ್ಟು ಸಾಧ್ಯವಾದರೆ ಏನಾರು ಪದಾರ್ಥಗಳನ್ನು ಹಾಕಿ ಅಥವಾ ಒಂದಿಷ್ಟು ಉಪ್ಪು ಬೆಲ್ಲ ಅಥವಾ ತುಪ್ಪ ಇಂಥದ್ದು ಯಾವುದಾದ್ರೂ ಒಂದು ವಸ್ತುವನ್ನು ಅದಕ್ಕೆ ಸೇರಿಸಿ ಅದನ್ನ 4-6 ಜನ ಭಕ್ತರಿಗೆ ಹಂಚುವಂತದ್ದಾಗ್ಲಿ. ಹಾಗೆ ಕಡಲೆಕಾಳಿಗೆ ಇವತ್ತಿನ ದಿವಸ ನೀವು ಮನೆಯಲ್ಲಿ ನೆನೆಸಿರ್ತಕ್ಕಂಥ ಕಡಲೆಕಾಳನ್ನ ಶಿವಮಂದಿರದಲ್ಲಿ ತೆಗೆದುಕೊಂಡೋಗಿ ಸ್ವಾಮಿಗೆ ನೈವೇದ್ಯ ಮಾಡಿಸಿ, ನೈವೇದ್ಯವೋ ಅಥವಾ ಸ್ವಾಮಿಯ ಸಾನ್ನಿಧ್ಯಕ್ಕೆ ಬರ್ತಕ್ಕಂಥ ಭಕ್ತರಿಗೆ ಹಂಚುವಂಥದ್ದು, ಅಥವಾ ಕಡಲೆಕಾಳು ನೆಂದಿಲ್ದಿದ್ರು ಕಡಲೆ ಪಪ್ಪು ಪುಟಾಣಿ ಅಂತ ಹೇಳ್ತಾರಲ್ಲ ಅದನ್ನಾದ್ರೂ ಸಹಿತ ಅದರೊಂದಿಗೆ ಸ್ವಲ್ಪ ಸಕ್ಕರೆ ಮಿಶ್ರಣ ಮಾಡಿ ಅಥವಾ ಬೆಲ್ಲವನ್ನು ಮಿಶ್ರಣ ಮಾಡಿ ಅದನ್ನು ಭಗವಂತನಿಗೆ ನೈವೇದ್ಯ ಮಾಡಿ ದೇವರ ಆಸ್ಥಾನಕ್ಕೆ ಬರ್ತಕ್ಕಂತಹ ಭಕ್ತರಿಗೆ ಪ್ರಸಾದದ ರೂಪದಲ್ಲಿ ಒಂದಷ್ಟು ಕಡಲೆ ಹಿಟ್ಟನ್ನು ಹಂಚಿದ್ರೂ ಸಹಿತ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಲಾಭ ಎಂಬತಕ್ಕಂಥದ್ದು ಬ್ಯಾಂಕ್ ಅಕೌಂಟ್ಗೆ ಬರ್ತಕ್ಕಂಥದ್ದಲ್ಲ, ಭಗವಂತನ ಲಾಭವೇ ಬೇರೆ ಇದೆ. ಭಗವಂತನ ದೃಷ್ಟಿಯಲ್ಲಿ ಆತ ಕೊಡುವಂತಹ ಒಂದಷ್ಟು ಸ್ಥಿತಿಗತಿಗಳೇ ಬೇರೆ ಇದೆ. ಅಂತಹ ಸ್ಥಿತಿಗತಿಗಳು ನಿಮ್ಮೆಲ್ಲರಿಗೂ ಸಿಗಲಿ, ಒಳ್ಳೇದಾಗ್ಲಿ ಅಂತ ಮತ್ತೊಮ್ಮೆ ನಾನು ಸಾಂಬ ಸದಾಶಿವನ್ನ ಪ್ರಾರ್ಥನೆ ಮಾಡ್ತಾ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಕೋರ್ತಾ ಇವತ್ತಿನ ರಾಶಿ ಫಲದಲ್ಲಿ ಲಾಭ ನಷ್ಟ ಬೇಕು ಬೇಡ ಅಥವಾ ಏನ್ ಮಾಡಬೇಕು ಬಿಡಬೇಕು, ಯಾವ ಪ್ರಕಾರ ಶಾಂತಿ ಹವನಗಳನ್ನು ನಡೆಸ್ಕೊಳ್ಬೇಕು, ಹಾಗೆ ದೇವತಾ ಕಾರ್ಯದಲ್ಲಿ ನಾವು ಹೇಗೆ ಭಾಗವಹಿಸಬೇಕು ಇವೆಲ್ಲವನ್ನು ಸಹಿತ ತಿಳ್ಕೊಂಡಿದ್ದೀರಿ. ಮತ್ತೊಮ್ಮೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇನ್ನ ಶನೇಶ್ಚರನ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಈ ಒಂದು ಕುಂಸಿ ಅಂದರೆ ಶಿವಮೊಗ್ಗ ತಾಲೂಕಲ್ಲಿರ್ತಕ್ಕಂಥ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಕುಂಸಿ ಎಂಬತಕ್ಕಂತಹ ತಾಲೂಕಲ್ಲಿ ಶನೇಶ್ಚರನ ಆಸ್ಥಾನಕ್ಕೆ ಶನಿವಾರದ ದಿವಸ ದರ್ಶನಕ್ಕೆ ಅಲ್ಲಿ ನಡೆಯುವಂತಹ ಆ ಮಹಾಯಜ್ಞಕ್ಕೆ ನಾನು ಬರ್ತಿದ್ದೇನೆ. ಅಲ್ಲಿ ಹೇಗೆ ತಯಾರು ಮಾಡ್ಕೋಬೇಕು, ಹೇಗೆ ಪೂಜಾನುಷ್ಠಾನವನ್ನು ಮಾಡಬೇಕು, ಯಾವ ಕ್ರಮ ಆಚರಿಸಬೇಕು, ಮಹಾಭಿಷೇಕಕ್ಕೆ ತಾವು ಗೋಕ್ಷೀರವನ್ನು ತರುವಂತಹದ್ದು, ಪೂಜಾನುಷ್ಠಾನಕ್ಕೆ ಪಾಲ್ಗೊಳ್ಳತಕ್ಕಂಥದ್ದು ಇದೆಲ್ಲವೂ ಸಹಿತ ನಿನ್ನೆ ತಿಳಿಸಿದ್ದೀವಿ. ಮತ್ತೊಮ್ಮೆ ತಿಳಿಸ್ತೀನಿ. ಅದಕ್ಕೆ ಸನ್ನಿಧರಾಗಿ ಸಿದ್ಧರಾಗಿ. ಒಳ್ಳೆಯದಾಗಲಿ. ಈಗ ಪೂಜೆನ ಪ್ರಾರಂಭ ಮಾಡೋದಾ? ಖಂಡಿತಮ್ಮ. ಭಗವಂತನ ಪ್ರಾರ್ಥನೆ ಮಾಡಬೇಕು. ವಿಶೇಷವಾಗಿ ಸಾಂಬ ಸದಾಶಿವನ ನಾನು ಆಗಲೇ ಹೇಳಿದೆ, ಪ್ರಾರಂಭದಲ್ಲೇ ಹೇಳಿದ್ದೆ. ಇವತ್ತು ಪ್ರತಿಯೊಬ್ಬರೂ ನಮ್ಮೊಂದಿಗೆ ನೀವು ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂತಹ ಸಾಂಬ ಸದಾಶಿವರಿಗೆ ಅಭಿಷೇಕವನ್ನು ಮಾಡುವಂತಹದ್ದಾಗಲಿ, ಪೂಜಾರ್ಚನೆ ಮಾಡತಕ್ಕಂಥದ್ದಾಗಲಿ, ಪ್ರಾರ್ಥನೆ ಮಾಡತಕ್ಕಂಥದ್ದಾಗಲಿ ನಮ್ಮೊಂದಿಗೆ ನೀವು ಮಾಡೋದು ನಮಗೂ ಬಹಳ ಸಂತೋಷವೇ ಸರಿ. ಸ್ವಾಮಿಯ ಅಭಿಷೇಕವನ್ನ ಈಗ ತಾವು ನೋಡ್ತಿದ್ದೀರಿ. ನಾಳೆ ಬೆಳಗಿನ ಸೂರ್ಯೋದಯವರೆಗೂ ಸ್ವಾಮಿಗೆ ನಿರಂತರವಾದಂತಹ ಅಭಿಷೇಕಗಳು ಎಲ್ಲಾ ಕಡೆ ನಡೆಯುತ್ತೆ. ಹಾಗೆ ತಾವು ಸಿದ್ಧ ತಮ್ಮ ವಾಸ್ತುಗೃಹದಲ್ಲಿ ಶಿವನ ಸಾನ್ನಿಧ್ಯದಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಹೆಚ್ಚಿನ ಫಲವನ್ನ ಖಂಡಿತ ಸಿದ್ಧಿಪಡಿಸಿಕೊಳ್ಳಿ. ಹಾಗೆ ಇವತ್ತು ಸ್ವಾಮಿಗೆ ಅಭಿಷೇಕ ಜೊತೆಗೆ ಒಂದು 21 ಹವಿಸ್ಸಿನಿಂದ ಮಹಾ ಮೃತ್ಯುಂಜಯ ಹವನ ಇದೆಲ್ಲವನ್ನು ಸಹಿತ ದರ್ಶನ ಮಾಡೋಣ, ನೋಡೋಣ, ಆನಂದಿಸೋಣ. ಆದರೆ ಮೊದಲು ಗಣಪತಿ ಪ್ರಾರ್ಥನೆ ಮಾಡೋಣ. ಹಾತೋರಕ್ಷಮಂತಂ ಛತ್ರಂಗ್ರಾಮಂ ಸಂಗೃಭಾಯ ಮಹಾಹಸ್ತೆ ದಕ್ಷಿಣೇನ ವಿದ್ಮಾಹಿತ್ವಾ ತು ವಿಕೂರ್ಮಿಂ ತು ವಿದೇಷ್ಣಂ ತು ಮೇಮಘಂ ತು ವಿಮಾತ್ರಮವೋಭಿಃ ನ ಹಿತ್ವಾ ಶೂರದೇವ ನಮರ್ತಾ ಸೋತಿತ್ಸಂತಂ ಭೀಮನ್ನಗಾಂ ವಾರಯಂತೆ ಏತೋನ್ವಿಂದ್ರಂ ಸ್ತಪಾಮೇಷಾನಂ ವಸ್ವಸ್ವರಾಜಂ ನ ರಾಧಸಾಮರ್ಧಿಷನ್ನಃ ಪ್ರಸ್ತೋಷಿತಪಗಾಸೀಶ್ಚತ್ರವತ್ಸಾಮಗೀಯಮಾನಂ ಅಭಿರಾತಸ ಜುಗುರತ್ ಆನೋ ಭರದಕ್ಷಿಣೇನಾಪಿ ಸಂಯೇನ ಪ್ರಮೃಷಾ ಇಂದ್ರಮಾನೋ ವಸೋರ್ನಿರ್ಭಾಕ್ ಉಪಕ್ರಮಸ್ವ ಭರದೃಶತ ದೃಷ್ಣೋ ಜನಾನಾಂ ಅದಾಶೂಷ್ಟರಸ್ಯ ವೇದಾಃ ಇಂದ್ರಯ ಬುನುತೆ ಅಸ್ತಿ ಬಾಜೋ ವಿಪ್ರೇಭಿಃ ಸಮಿತ್ವಃ ಅಸ್ಮಾಭಿಃ ಸುತಂ ಸನುಹಿ ಸದ್ಯೋ ಜುಬಸ್ತೆ ವಾಜಾ ಅಸ್ಮಭ್ಯಂ ವಿಶ್ವಶ್ಚಂದ್ರಾಃ ವಶೈಶ್ಚ ಮಕ್ಷೂಜರಂತೆ ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತಾನ ಶೃಣ್ವನ್ನೋತಿಭಿಃ ಸೇದಸಾದನಂ ಮಹಾಗಣಾಧಿಪತಯೇ ನಮಃ. ಓಂ
ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂ ವಂದನ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಓಂ ಸಹಸ್ರಮಯಿತಂ ಪಾಶಾ ಮೃತ್ಯೋರ್ಮರ್ತ್ಯಾಯ ಹಂತವೇ ತಾಂ ಯಜ್ಞಸ್ಯ ಮಾಯೆಯ ಸರ್ವಾನ್ ವಯಜಾಮಹೇ ಮೃತ್ಯವೇ ಸ್ವಾಹಾ ಮೃತ್ಯವೇ ಸ್ವಾಹಾ. ಸಾಂಬ ಸದಾಶಿವ, ತಾವೆಲ್ಲ ಮನೆಯಲ್ಲಿ ನಿಮ್ಮ ಮನೆಯಲ್ಲೂ ಸಹಿತ ದೇವರ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ಶಿವನಿಗೆ ಅಭಿಷೇಕಕ್ಕೆ ತಾವು ಸನ್ನಿಧರಾಗಿದ್ದರೆ ಸ್ವಾಮಿ ಅಭಿಷೇಕವನ್ನು ನಡೆಸೋಣ. ಓಂ. ಅದರಲ್ಲೂ ಇವತ್ತಿನ ದಿವಸ ಗಂಗೆಯನ್ನ ವಿಶೇಷವಾಗಿ ಹರಿದ್ವಾರಿಂದ ಆಗಮಿಸಿರ್ತಕ್ಕಂಥ ಗಂಗಾಜಲ, ಮೊನ್ನೆಯಷ್ಟೇ ಮಾಜಿ ಸಚಿವರಾಗಿರ್ತಕ್ಕಂಥ ಕೃಷ್ಣ ಶೆಟ್ಟರು, ಮಾಜಿ ಧಾರ್ಮಿಕ ದತ್ತಿ ಅಂದರೆ ಮುಜರಾಯಿ ಸಚಿವರು, ಮಾಜಿ ಸಚಿವರಾಗಿರ್ತಕ್ಕಂಥ ಕೃಷ್ಣ ಶೆಟ್ಟರು ಹರಿದ್ವಾರಿಂದ ಗಂಗಾಜಲವನ್ನು ತುಂಬ ದೊಡ್ಡದಾದಂತಹ ಒಂದು ಟ್ಯಾಂಕರ್ ತರಿಸಿ ಕರ್ನಾಟಕ ರಾಜ್ಯದ 3700 ದೇವಸ್ಥಾನಗಳಿಗೆ ಗಂಗಾಜಲವನ್ನು ಕಳಿಸ್ತಾ ಇದ್ದೀವಿ ಎಂಬತಕ್ಕಂತಹ ನುಡಿಯಿತ್ತು. ಹಾಗೆ ನಾನು ಸಹಿತ ಹೋಗಿದ್ದೆ. ಅಲ್ಲಿಂದ ತಂದದ್ದೇ ಈ ಗಂಗಾಜಲ. ಈ ಗಂಗಾಜಲವನ್ನು ಇವತ್ತು ತಾವು ದರ್ಶನ ಮಾಡ್ತಿದ್ದೀರಿ. ಇದೇ ಗಂಗಾಜಲದಿಂದ ಸ್ವಾಮಿಗೆ ಅಭಿಷೇಕವನ್ನು ಸಲ್ಲಿಸೋಣ. ಹಾಗೆ ಗಂಗಾಜಲದ ಅಭಿಷೇಕ, ಗಂಗಾಜಲದ ತೀರ್ಥ ಎಲ್ಲವೂ ಸಹಿತ ಇವತ್ತಿದೆ. ರಾಜ್ಯದ ಸಾಕಷ್ಟು ದೇವಾಲಯಗಳಲ್ಲಿ ಇವತ್ತಿನ ದಿವಸ ಗಂಗಾಜಲದಿಂದ ಸ್ವಾಮಿಗೆ ಅಭಿಷೇಕ ಮಾಡುವಂಥದ್ದನ್ನು ದರ್ಶನ ಮಾಡ್ತಾ ಹಾಗೆ ಗೋಕ್ಷೀರದಲ್ಲೂ ಸ್ವಾಮಿಗೆ ಅಭಿಷೇಕವನ್ನು ನಡೆಸೋಣ. ಓಂ. ಆಪೋ ಇಷ್ಟಾವಯೋ ಭೂಹಸ್ತಾನಮೂರ್ಛೇದದಾತನ ಮಹಿರಣಾಯ ಚಕ್ಷುರೇ ಯೋ ವಶಿವತಮೋ ರಸಸ್ತಸ್ಯ ಭಾಜಯತೆ ಹನಃ ಉಷತೇರಿವ ಮಾತರಃ ತಸ್ಮಾ ಅರಂಗಮಾಮಪೋ ಯಸ್ಯ ಕ್ಷಯಾಯ ದುನ್ಮದ ಆಪೋ ಜನಯನ. ಅಭಿಷೇಕ ಆಗುವಂತಹ ಈ ಸುಂದರವಾದಂತಹ ಕಾಲ. ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನ ತಾವು ಸಹಿತ ಮನೆಯಲ್ಲೇ ಪ್ರಾರ್ಥನೆ ಮಾಡಿ ಹೇಳಿ. ಓಂ ನಮಃ ಶಿವಾಯ ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಾಂಬ ಸದಾಶಿವ. ಓಂ ಓಂ ಶಿವಾಯ ನಮಃ. ಓಂ ಮಹೇಶ್ವರಾಯ ನಮಃ. ಓಂ ಶಂಭವೇ ನಮಃ. ಓಂ ಪಿನಾಕಿನೇ ನಮಃ. ಓಂ ಶಶಿಶೇಖರಾಯ ನಮಃ. ಓಂ ವಾಮದೇವಾಯ ನಮಃ. ಓಂ ವಿರೂಪಾಕ್ಷಾಯ ನಮಃ. ಓಂ ಕಪರ್ದಿನೇ ನಮಃ. ಓಂ ನೀಲಲೋಹಿತಾಯ ನಮಃ. ಓಂ ಶಂಕರಾಯ ನಮಃ. ಓಂ ಶೂಲಪಾಡಯೇ ನಮಃ. ಓಂ ಖಟ್ವಾಂಗಿನೇ ನಮಃ. ಓಂ ವಿಷ್ಣುವಲ್ಲಭಾಯ ನಮಃ. ಓಂ ಶಿಪಿವಿಷ್ಟಾಯ ನಮಃ. ಓಂ ಅಂಬಿಕಾನಾಥಾಯ ನಮಃ. ಓಂ ಶ್ರೀಕಂಠಾಯ ನಮಃ. ಓಂ ಭಕ್ತವತ್ಸಲಾಯ ನಮಃ. ಓಂ ಭವಾಯ ನಮಃ. ಪ್ರಾರ್ಥನೆ ಮಾಡ್ತಾ ಸಾಂಬ ಸದಾಶಿವನಿಗೆ ಅಭಿಷೇಕ ಆಯಿತು.
ಇನ್ನು ಅಲಂಕಾರದ ಸಮಯ, ನಾವಿತ್ತು ಅಲಂಕಾರವನ್ನು ನಡೆಸ್ತೀವಿ. ತಾವು ಮನೆಯಲ್ಲಿ ದೇವ್ರ ಮುಂದೆ ದೀಪ, ಒಂದಷ್ಟು ಬಿಲ್ವ ಪತ್ರೆ ಅಥವಾ ಬಿಡಿ ಹೂಗಳು ಅಥವಾ ಭಸ್ಮ ಇಂತಹದ್ದಿದ್ರೆ ತಾವು ಸಿದ್ಧರಾಗಿರಿ, ಸಿದ್ಧತೆ ಮಾಡ್ಕೊಳ್ಳಿ. ಸ್ವಾಮಿಗೆ ಸಂಕಲ್ಪವನ್ನು ನಡೆಸೋಣ, ಮಹಾಮಂಗಳಾರತಿಯನ್ನು ಮಾಡೋಣ. ಕೂತ್ಕೊಳ್ಳಿ. ಇವತ್ತು ಮಹಾಶಿವರಾತ್ರಿ, ಹಾಗಾಗಿ ಧರ್ಮಸ್ಥಳದಿಂದ ಆ ಕ್ಷೇತ್ರದಿಂದ ಪ್ರಸಾದವನ್ನ ತಂದಿದ್ದಾರೆ ಗಂಗಾಧರ್ ಅವರು ಮತ್ತು ಸುರೇಶ್ ಕುಮಾರ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಬಂದಂತಹ ಪ್ರಸಾದ ಕೊಡಿ. ನಾನು ಅಂದ್ಕೊಂಡೆ ಹೋಮ ಆದ್ಮೇಲೆ ಪ್ರಸಾದ ತಗೊಳ್ಳೋಣ ಅಂತಿದ್ದೆ. ಇಲ್ಲ, ಮೊದಲೇ ಪ್ರಸಾದ. ಒಳ್ಳೇದಾಗ್ಲಿ. ಶ್ರೀನಿವಾಸ ಗೋವಿಂದ. ಸರ್ವೈತ ಆಯ್ತು. ಪೀಠ ಕಿರೀಟ ಇದೆಲ್ಲ ಅಲಂಕಾರ. ಇದೆಲ್ಲಕ್ಕೂ ಮೂಲ ಧರ್ಮಸ್ಥಳ ಶ್ರೀ ಕ್ಷೇತ್ರ. ತಾವು ಧರ್ಮಸ್ಥಳ ಶ್ರೀ ಕ್ಷೇತ್ರವನ್ನು ದರ್ಶನ ಮಾಡ್ಕೊಳ್ತಿದ್ದೀರಿ, ಸ್ವಾಮಿಯ ಪ್ರಸಾದವನ್ನು ಸಹಿತ ದರ್ಶನ ಮಾಡ್ತಿದ್ದೀರಿ. ಈ ಪ್ರಸಾದವನ್ನು ತಂದಿರತಕ್ಕಂತಹ ಕೈಗಳಿಗೂ, ತಂದಿರತಕ್ಕಂತಹ ನನ್ನ ಆತ್ಮೀಯರಾದಂತಹ ನಮ್ಮ ಆಶ್ರಮದ ಭಕ್ತರು ಅನ್ನೋಕ್ಕಿಂತ ಆಶ್ರಮದಲ್ಲೇ ಇದ್ದು ಸಾಕಷ್ಟು ಸೇವೆಗಳು ಸಲ್ಲಿಸ್ತಿರ್ತಕ್ಕಂಥ ಸುರೇಶು ಮತ್ತು ಗಂಗಾಧರವ್ರಿಗೂ ಸಹಿತ ಒಳ್ಳೇದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ ಶ್ರೀ ಕ್ಷೇತ್ರದ ಪ್ರಸಾದವನ್ನು ದರ್ಶನ ಮಾಡ್ತಿದ್ರಿ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಮಹಾದೇವಾಯ ನಮಃ. ಪ್ರಸಾದವನ್ನು ದರ್ಶನ ಮಾಡಿದ್ರಿ. ಹಾಗೆ 21 ಹವಿಸ್ಸನ್ನು ಕೊಟ್ಟು ಸ್ವಾಮಿ ತ್ರಯಂಬಕೇಶ್ವರನ ಆರಾಧನೆ ಮಾಡೋಣ. ತಾವು ಪ್ರಸಾದವನ್ನು ಮತ್ತೊಮ್ಮೆ ದರ್ಶನ ಮಾಡಿಕೊಳ್ಳಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಬಂದಿರತಕ್ಕಂಥ ಮಹಾಪ್ರಸಾದ. ಭಗವಂತ ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ವಂದನಾಂ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಸ್ವಾಹಾ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ವಂದನಾಂ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಸ್ವಾಹಾ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಮನೆಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರ ಆರೋಗ್ಯ ವೃದ್ಧಿ ಇರಲಿ, ಹೃದಯ ಸಂಬಂಧಪಟ್ಟ ಏನೇ ಸಮಸ್ಯೆಗಳದ್ದು ದೂರ ಆಗಲಿ, ಪ್ರತಿಯೊಬ್ಬರ ಮನೆಯಲ್ಲೂ ಸುಖ ಶಾಂತಿ ನೆಮ್ಮದಿ ಸಿಗಲಿ, ಸಾಂಬ ಸದಾಶಿವನ ಅನುಗ್ರಹ ಸಿಗಲಿ ಅಂತ ಹೇಳಿ ದೇವರನ್ನ ಪ್ರಾರ್ಥನೆ ಮಾಡೋಣ. ಭಗವಂತನ ಕೃಪಾ ಕಟಾಕ್ಷಕ್ಕೆ ಎಲ್ಲರೂ ಪಾತ್ರರಾಗೋಣ. ಓಂ ನಮಃ ಶಿವಾಯ ಎಂಬತಕ್ಕಂತಹ ಮಂತ್ರ, ನಿಮಗೆ ಯಾವ ಮಂತ್ರ ಬರೆದಿದ್ದರೂ ಶಿವ ಮಂತ್ರ ಬಂದೇ ಬರುತ್ತೆ. ಆ ಶಿವ ಮಂತ್ರವನ್ನು 11 ಬಾರಿ ಹೇಳಿ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ತ್ರ್ಯಂಬಕ ಮಹಾಪುರುಷನ ಪ್ರಾರ್ಥನೆ ಆಯಿತು. ಇನ್ನು ಚಿಕ್ಕದಾಗಿ ಒಂದು ನಾಮಾರ್ಚನೆ ಮಾಡೋಣ. ಓಂ ಶಿವಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶಂಭವೇ ನಮಃ, ಓಂ ಪಿನಾಕಿನೇ ನಮಃ, ಓಂ ಶಶಿಶೇಖರಾಯ ನಮಃ, ಓಂ ವಾಮದೇವಾಯ ನಮಃ, ಓಂ ವಿರೂಪಾಕ್ಷಾಯ ನಮಃ, ಓಂ ಕಮರ್ಧಿನೇ ನಮಃ, ಓಂ ನೀಲಲೋಹಿತಾಯ ನಮಃ, ಓಂ ಶಂಕರಾಯ ನಮಃ, ಓಂ ಶೂಲಪಾಣಯೇ ನಮಃ, ಓಂ ಖಟ್ವಾಂಗಿನೇ ನಮಃ, ಓಂ ವಿಷ್ಣುವಲ್ಲಭಾಯ ನಮಃ, ಓಂ ಶಿಪಿವಿಷ್ಟಾಯ ನಮಃ, ಓಂ ಅಂಬಿಕಾನಾಥಾಯ ನಮಃ, ಓಂ ಶ್ರೀಕಂಠಾಯ ನಮಃ, ಓಂ ಭಕ್ತವತ್ಸಲಾಯ ನಮಃ, ಓಂ ಭವಾಯ ನಮಃ, ಓಂ ಸರ್ವಾಯ ನಮಃ, ಓಂ ಪುಲೋಕೇಶಾಯ ನಮಃ, ಓಂ ಶಿತಿಕಂಠಾಯ ನಮಃ, ಓಂ ಶಿವಪ್ರಿಯಾಯ ನಮಃ, ಓಂ ಉಗ್ರಾಯ ನಮಃ, ಓಂ ಕಪಾಲಿನೇ ನಮಃ, ಓಂ ಕಾಮಾಂತರಾಯ ನಮಃ, ಓಂ ಶ್ರೀ ಸಾಂಬ ಸದಾಶಿವಾಯ ನಮಃ.
ಮಹೇಶ್ವರಾಯ ನಮಃ. ಓಂ ಅಘೋರೇಭ್ಯೋ ದಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಅಂಬ ಸದಾಶಿವ. ಓಂ